ಸಮಯ ಬಂದಾಗ ಮುಂದಕ್ಕೆ ಹಾಕ್ಬಿಡ್ತೀವಿ. ಕೈ ಕೊಟ್ಟಾದ್ಮೇಲೆ ಆಮೇಲೆ ನೋಡ್ಕೊಳ್ಳೋಣ ಬಿಡು, ಆಮೇಲೆ ನೋಡ್ಕೊಳ್ಳೋಣ ಬಿಡು ಅಂತ ಮುಂದಕ್ಕೆ ಹಾಕ್ಬಿಡ್ತೀವಿ. ಅವರು ಇವರು ಅಲ್ಲ. ಹರಿಶ್ಚಂದ್ರ ಮಹಾರಾಜ ಮಕ್ಕಳೇ ಆಗಲಿಲ್ಲ. ಅದು ಮದುವೆ ಆಗಿದೆ, ಎಷ್ಟು ವರ್ಷಗಳ ಕಳೆಯಿತು, ಮಕ್ಕಳಾಗಲಿಲ್ಲ. ಉಳಿದವ್ರಿಗಾದ್ರೆ ಯೋಚನೆ ಇಲ್ಲ, ಯಾವುದೋ ದತ್ತು ಪುತ್ರ ಅಂತ ತಗೊಂಡ್ಬಿಡ್ಬೋದು. ರಾಜರಿಗೆ ಆ ಥರ ಬರಲ್ಲ. ಯಾಕಂದ್ರೆ ಅವರ ವಂಶಕ್ಕೆ ಯೋಗ್ಯನಾದ ಸಿಂಹಾಸನವನ್ನು ಆಳುವ ವ್ಯಕ್ತಿ ಬೇಕು. ಅದಕ್ಕೆ ಮಕ್ಕಳಾಗಲಿಲ್ಲ ಅಂತ ತುಂಬ ಕೊರಗು ಬಿಟ್ಟಿದ್ದಕ್ಕೆ ಎದುರುಗಡೆ ನಾರದರು ಸಿಕ್ಕರು. ನಾರದರು ಹೇಳ್ತಾರೆ, ಹರಿಶ್ಚಂದ್ರ ಯೋಚನೆ ಮಾಡಬೇಡ, ಮಕ್ಕಳಾಗಿಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ವರುಣ ದೇವರು ಬೇಗ ಫಲ ಕೊಡ್ತಾರೆ. ವರುಣ ಅಂದರೆ ನದಿಗಳ ರಾಜ, ಬೇಗ ಫಲವನ್ನು ಕೊಡ್ತಾರೆ ವರುಣದೇವರು. ಅವ್ರ ಹತ್ರ ಕೇಳ್ಬಿಡು, ಮಕ್ಕಳಾಗಲಿ ಅಂತ ಕೇಳ್ಬಿಡು, ಅವ್ರು ಆಯಿತು ಅಂತ ಹೇಳ್ತಾರೆ, ಒಳ್ಳೆ ಫಲವನ್ನು ಕೊಡ್ತಾರೆ ಅಂದಾಗ ಅವನು ವರುಣದೇವರ ಕುರಿತು ಒಂದು ಯಾಗ ಮಾಡ್ದ. ವರುಣದೇವರು ಎದುರುಗಡೆ ಬಂದರು. ಎದುರುಗಡೆ ಬಂದಾಗ ಸ್ವಾಮಿ ಮಕ್ಕಳಾಗಬೇಕು ಅಂತ ಕೇಳಬೇಕಾಗಿತ್ತು. ಅದ್ರ ಜೊತೆ ಅಂದುಬಿಟ್ಟ, ಸ್ವಾಮಿ ಮಕ್ಕಳು ಆಗಬೇಕು ಅಂತ ಅಷ್ಟೇನೆ, ಅದೇನು ಸದಾ ಇಟ್ಕೊಂಡೇ ಇರಬೇಕು ಅಂತ ನಿಯಮ ಇಲ್ಲ. ಒಂದ್ಸತಿ ಮಕ್ಕಳಾಗ್ಬಿಟ್ರೆ ನನಗೆ ಮಕ್ಕಳಾಗಿಲ್ಲ ಅನ್ನೋ ಅಪವಾದ ಹೊಟ್ಟೋಗುತ್ತೆ. ಆಮೇಲೆ ನನ್ನ ಪಾಡಾಗಿ ನಾನು ಇದ್ಬಿಡ್ಬೋದು. ಅದರಿಂದ ಒಂದ್ಸತಿ ಮಕ್ಕಳಾಗ್ಬಿಟ್ರೆ ಸಾಕ, ಮೇಲೆ ಬೇಕಾದ್ರೆ ನಿಮಗೆ ಕೊಟ್ಬಿಡ್ತೀನಿ ಅಂದ್ಬಿಟ್ಟ. ಅದು ಸ್ವಲ್ಪ ಮಾತು ಜಾಸ್ತಿ ಆಯಿತು. ನಾವು ಆಡೋ ಮಾತು ಏನಿರುತ್ತೆ ಅದು ಜಾಸ್ತಿ ಆಗಬಾರ್ದು. ಒಂದು ಚೂರು ಜಾಸ್ತಿ ಆಗಿಬಿಟ್ರೂ ಕೂಡ ಏನಾಗುತ್ತಂದ್ರೆ ಅದಕ್ಕೆ ನಾವೇನಾಗ್ತೀವಿ ಅಂದರೆ ಬಾಧ್ಯರಾಗ್ಬಿಡ್ತೀವಿ. ಅದಕ್ಕೆ ಮಾತನ್ನು ಆಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಮಾತನ್ನು ಆಡಬೇಕು. ಒಬ್ಬ ಕವಿ ಹೇಳ್ತಾನೆ, ಭಗವಂತ ಯಾವ ಇಂದ್ರಿಯಕ್ಕೂ ಶಟರ್ಸ್ ಕೊಟ್ಟಿಲ್ಲ. ಕಣ್ಣಿಗೆ ಮತ್ತೆ ನಾಲಿಗೆಗೆ ಶಟರ್ಸ್ ಕೊಟ್ಟಿದ್ದಾನೆ. ಕಣ್ಣಿಗೆ ತುಂಬ ನೋಡಬೇಡ ಅಂತ ಶಟರ್ಸ್ ಕೊಟ್ಟಿದ್ದಾನೆ. ಅದು ಒಂದೊಂದು ನಿಮಿಷಕ್ಕೂ ರೆಪ್ಪೆ ಮುಚ್ಕೋತಾ ಇರುತ್ತೆ. ಅದು ಸುಮ್ಮನೆ ನೋಡ್ತಾ ಇರಬೇಡ ಅಂತ ಹೇಳೋದು ಹೇಳ್ತಾರೆ ಅಂತ ನೋಡ್ತಾ ಇರ್ತಾನೆ. ಆಮೇಲೆ ಕಣ್ಣಿಗೆ ಕನ್ನಡಕ ಬರುತ್ತೆ, ಆದರೂ ನೋಡ್ತಾ ಇರ್ತಾನೆ. ಸೀರಿಯಸ್ ಆಗಿ ಸೀರಿಯಲ್ ನೋಡ್ತಾನೇ ಇರ್ತಾನೆ. ಕಡೆಗೆ ಸೋಡಾ ಬುಡ್ಡಿ ಆಗುತ್ತೆ, ಮತ್ತೂ ನೋಡ್ತಾ ಇರ್ತಾನೆ. ಹಿತವಾಗಿ ಮಿತವಾಗಿ ಕಣ್ಣನ್ನು ಉಪಯೋಗಿಸು ಅನ್ನಕ್ಕೋಸ್ಕರ ಏನು ಮಾಡ್ದ, ಕಣ್ಣಿಗೆ ಭಗವಂತ ಶಟರ್ಸ್ ಕೊಟ್ಟಿದ್ದಾನೆ, ನಾಲಿಗೆಗೆ ಶಟರ್ಸ್ ಕೊಟ್ಟಿದ್ದಾನೆ. ಹುಷಾರಾಗಿ ಉಪಯೋಗಿಸು. ಯಾಕೆ ಅಂದರೆ ನಾಲಿಗೆ ಉಂಟಲ್ಲ, ಅದು 2 in 1. ಮಾತು ಆಡುತ್ತೆ, ರುಚಿನೂ ನೋಡುತ್ತೆ. ಕಷ್ಟ. 2 in 1 ಅಂದರೆ ಬೇಗ ಕೆಟ್ಟೋಗುತ್ತೆ. 2 in 1 ಟೇಪ್ ರೆಕಾರ್ಡ್ರು ಇದೆ, ರೇಡಿಯೋ, ಎರಡು ಕೆಟ್ಟೋಗ್ಬಿಡುತ್ತೆ ಬೇಗ. ಎರಡು ಇದ್ರೆ ಡೇಂಜರ್. ಅದು ನಾಲಿಗೆ ಉಂಟಲ್ಲ, ಅದಕ್ಕೆ 2 ಕೆಲಸ: ಅತಿಭುಕ್ತಿ, ಅತೀವೋಕ್ತಿ. ತುಂಬ ತಿನ್ನೋದು. ಎದುರುಗಡೆ ಬಡಿಸಿರ್ತಾರೆ ಅಂದರೆ ತುಂಬ ತಿಂದು ಬಿಡ್ತಾನೆ. ತುಂಬ ತಿಂದು ಬಿಟ್ರೆ ಹೊಟ್ಟೆ ನೋವು, ತುಂಬ ಮಾತಾಡಿಬಿಟ್ರೆ ತಲೆನೋವು. ಅದಕ್ಕೆ ಎಲ್ಲಿ ನಾಲಿಗೆಯನ್ನು ಮಧ್ಯದಲ್ಲಿಟ್ಟಿದ್ದಾನೆ ಭಗವಂತ. 2 ಏನು ತುಟಿಗಳಿದೆ ಅದರ ನಡುವೆ ಏನು ಮಾಡಿದ್ದಾನೆ ಅಂದರೆ ಯಾವಾಗಲೂ ಸದ್ಯ ಮುಚ್ಕೊಂಡಿರಲಿ ಅಂದ್ಬಿಟ್ಟು ಏನು ಮಾಡಿದ್ದಾನೆ, ಆ ನಾಲಿಗೆಯನ್ನು ಇಟ್ಟಿದ್ದಾನೆ. ಅತಿಭುಕ್ತಿ, ಅತೀವ ಉಕ್ತಿ, ಅತಿಯಾದ ಮಾತು ಅಥವಾ ಅತಿಯಾದ ಊಟ ಸದ್ಯ ಪ್ರಾಣಾಪಹಾರಿಣಿ. ಅದು ಸದ್ಯ ಅವನಿಗೆ ತೊಂದರೆಯನ್ನು ತಂದು ಕೊಡುತ್ತೆ ಅಂತ ಹೇಳ್ತಾರೆ. ಅವನೇನು ಹೇಳಬೇಕಾಗಿತ್ತಂದ್ರೆ, ಸ್ವಾಮಿ ಮಕ್ಕಳಿಲ್ಲ, ಮಕ್ಕಳನ್ನು ಕೊಡಿ ಅಂತಿದ್ರೆ ಸಾಕಾಗಿತ್ತು. ಮಕ್ಕಳನ್ನು ಕೊಡೋದು ಕೊಟ್ಬಿಡಿ, ನನಗೇನು ಬೇಕು ಅಂತಿಲ್ಲ, ಆಮೇಲೆ ನಿಂಗೆ ವಾಪಸ್ ಕೊಟ್ಬಿಡ್ತೀನಿ ಬೇಕಾದ್ರೆ ಏನ್ಬಿಟ್ಟ. ವರುಣ ದೇವರು ತಥಾಸ್ತು ಅಂತ ಕೊಡೋದು ಕೊಟ್ಬಿಟ್ರು. ಕೊಟ್ಟಾದ್ಮೇಲೆ ಮಗು ಹುಟ್ಟಿತು, ಪತ್ನಿಯಿಂದ ಮಗು ಹುಟ್ಟಿತು. ತಕ್ಷಣ ವರುಣ ದೇವರು ಬಂದು ಹೇಳಿದ್ರು, ಏನು ಬೇಕಾಗಿಲ್ಲ, ಕೊಟ್ಬಿಡ್ತೀನಿ ಇಂದಿದೆಯಲ್ಲ, ಕೊಟ್ಬಿಡು ಅಂದರು. ಹೇಳೋದು ಸುಲಭ, ಆಮೇಲೆ ಮತ್ತೆ ಕೊಡ್ಲಿಕ್ಕೆ ಬರುತ್ತಾ? ಸುಂದರವಾದ ಮಗು, ಕೊಡ್ಲಿಕ್ಕೆ ಮನಸ್ಸು ಬರಲಿಲ್ಲ. ಅವನಿಂದ, ಇಲ್ಲ ಸ್ವಾಮಿ ಈಗ ಕೊಡ್ಲಿಕ್ಕೆ ಬರಲ್ಲ, ಆ ಮೈಲಿಗೆಲ್ಲ ಇದ್ದಾಗ ದಾನ ಅಂತ ಮಾಡ್ಲಿಕ್ಕೆ ಬರಲ್ಲ. ಅದು ಮಗು ಎಲ್ಲ ನೀರೆಲ್ಲ ಹಾಕೊಂಡಾದ್ಮೇಲೆ 11ನೇ ದಿವಸ ಆದ್ಮೇಲೆ ಬನ್ನಿ, ತಕ್ಷಣ ಮಗುನ ಕೊಟ್ಬಿಡ್ತೀನಿ ಇಂದ. 11ನೇ ದಿವಸ ಆಯಿತು, ಮಗುಗೆ ನೀರೆಲ್ಲ ಹಾಕಿದ್ರು, ಮಗು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಎಲ್ಲ ಹೊಗಳಿದ್ರು. ತಕ್ಷಣ ವರುಣದೇವರು ಬಂದು, ಮಗು ಚೆನ್ನಾಗಿದೆ ಎಂದೆಲ್ಲ ಕೊಡು ಅಂದರು. ಏನು ಮಾಡಬೇಕು ಅವನು? ವರುಣದೇವರು ಬಂದು ಕೇಳಿದ್ದಾರೆ, ಇವನೇ ಕೊಡ್ತೀನಿ ಅಂದ್ಬಿಟ್ಟಿದ್ದಾನೆ ಬಾಯಿ ತಪ್ಪಿಟ್ಟು. ಏನು ಮಾಡಬೇಕು? ತಕ್ಷಣ ಹರಿಶ್ಚಂದ್ರ ಏನು ಮಾಡ್ದ ಅಂದರೆ ಅವನು ಹೇಳ್ತಾನೆ, ಸ್ವಾಮಿ ಕೊಡಬೇಕು ನಿಜ, ಯಾವುದೋ ಒಂದನ್ನು ಹಾಗೆ ಕೊಡಬಾರ್ದು. ದಾನ ಅಂದ್ಬಿಟ್ಟು ಯಾವುದೋ ಒಂದನ್ನು ಹಾಗೆ ಕೊಡಬಾರ್ದು, ಹೆಸರು ಹೇಳಿಬಿಟ್ಟು ಕೊಡಬೇಕು. ಪುಸ್ತಕ ದಾನಂ ಕರಿಷ್ಯೆ, ವಾಹನ ದಾನಂ ಕರಿಷ್ಯೆ, ಸುವರ್ಣ ದಾನಂ ಕರಿಷ್ಯೆ ಅಂತ ಹೇಳಿಬಿಟ್ಟು ಕೊಡಬೇಕು. ಅಂದರೆ ಮಗುನ ಸುಮ್ಮನೆ ಕೊಡ್ಲಿಕ್ಕೆ ಬರಲ್ಲ, ಮಗುಗೆ ಹೆಸರಿಟ್ಬಿಟ್ಟು ಕೊಡಬೇಕು. ಅದರಿಂದ ನಾಮಕರಣ ಆದ ಮೇಲೆ ಕೊಡ್ತೇನೆ ಎಂದ. ಅದು ಶಾಸ್ತ್ರಸಮ್ಮತಾನೆ. ಆದ್ದರಿಂದ ಆಯ್ತು ಬಿಡು, ನಾಮಕರಣ ಆದ್ಮೇಲೆ ಬರ್ತೀನಿ ಎಂದರು ವರುಣದೇವರು. ಆಮೇಲೆ ಪುರೋಹಿತರನ್ನು ಕೇಳಿದ, ಪುರೋಹಿತರೇ ನಾಮಕರಣ ಇಟ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ, ವರುಣದೇವರು ಬಂದು ಎಳ್ಕೊಂಡು ಹೋಗ್ಬಿಡ್ತಾರೆ, ಅದಕ್ಕೇನು ಮಾಡೋಣ ಅಂದರೆ ತುಂಬ ಲೇಟಾಗಿ ನಾಮಕರಣ ಇಟ್ಕೊಳ್ಳೋಣ ಅಂದ. ಪುರೋಹಿತರು ಹೇಳಿದ್ರು, ಆಯ್ತಪ್ಪ 7ನೇ ತಿಂಗಳಿಗೂ ನಾಮಕರಣ ಇಟ್ಕೋಬೋದು ಒಂದೊಂದು ಸಂದರ್ಭದಲ್ಲಿ ಎಂದರು. 7ನೇ ತಿಂಗಳಿಗೆ ನಾಮಕರಣ ಇಟ್ಕೊಂಡ್ರು. ಇಟ್ಕೊಂಡಾದ್ಮೇಲೆ ನಾಮಕರಣ ಎಲ್ಲ ಇಟ್ಕೊಂಡಾದ್ಮೇಲೆ ತಕ್ಷಣ ವರುಣದೇವರು ಬಂದರು. ನಾಮಕರಣ ಆಯ್ತಲ್ಲ, ಮಗುನ ಕೊಡು ಅಂದರು. ಅಲ್ಲ ಅಂದರೆ ಉಳಿದೋರಾದರೆ ಸಾಲ ಮಾಡಿಬಿಡ್ಬೋದು,
ಅವ್ರು ತುಂಬ ವಯಸ್ಸಾದವ್ರ ಹತ್ರ ಸಾಲ ಮಾಡಿಬಿಟ್ರೆ ಒಳ್ಳೇದು. ಯಾಕೆ ತೀರ್ಸಕ್ಕಿಂತ ಮೊದಲು ಅವರೇ ತೀರೋಗ್ಬಿಡ್ತಾರೆ ಅಲ್ವಾ? ಆಗ ನಮ್ಮ ಹತ್ರನೇ ದುಡ್ಡು ಉಳ್ಕೊಂಡ್ಬಿಡುತ್ತೆ. ದೇವತೆಗಳ ಹತ್ರ ಮಾಡಿಬಿಟ್ರೆ ಅವರು ತುಂಬ ಆಯಸ್ಸುಳ್ಳವರು, ಮತ್ತೆ ತುಂಬ ಜ್ಞಾಪಕ ಶಕ್ತಿ ಉಳ್ಳವರು, ಮತ್ತೆ ಎಲ್ಲಂದ್ರಲ್ಲಿ ಆ ಕ್ಷಣದಲ್ಲಿ ಬರುವವರು. ಇವ್ರ ಹತ್ರ ಸುಳ್ಳು ಹೇಳಕ್ಕಾಗಲ್ಲ ನೋಡಿ. ಉಳಿದವ್ರ ಹತ್ರ ಸುಳ್ಳು ಹೇಳ್ಬೋದು. ದೇವತೆಗಳು ಸದಾ ಎಲ್ಲಂದ್ರಲ್ಲಿ ಬರ್ತಾರೆ, ನಮ್ಮ ಎದುರುಗಡೆ ಕಾಣಿಸ್ಕೋತಾರೆ. ಅವ್ರ ಹತ್ರ ಸುಳ್ಳು ಹೇಳೋದು ಹೇಗೆ? ಸಾಧ್ಯ ಇಲ್ಲ. ಅದಕ್ಕೆ ಅವನಂದ ಸರಿ 7ನೇ ನಾಮಕರಣ ಆಯಿತು. ನಾಮಕರಣ ಆದಮೇಲೆ ವರುಣದೇವರು ಬಂದರು. ವರುಣದೇವರು ಬಂದ ಮೇಲೆ ಏನಂದ್ರೆ ನಾರದರು ವರುಣದೇವರು ಬಂದಿದ್ದಾರೆ. ಹರಿಶ್ಚಂದ್ರ ನೋಡ್ದ, ನಾಮಕರಣ ಆಯ್ತಲ್ಲ ಕೊಡು ಅಂದ. ತಕ್ಷಣ ಅವನಂದ, ಸುಮ್ಮನೆ ಮಗುನಿಟ್ಕೊಂಡು ಏನು ಪ್ರಯೋಜನ ಅಲ್ಲ, ಮಗುನಿಟ್ಕೊಂಡ್ರೆ ಏನು ಪ್ರಯೋಜನ? ಸುಮ್ಮನೆ ಮಗುನ ಆರೈಕೆ ಮಾಡ್ತಾ ಇರಬೇಕು, ಅದು ಮಾಡ್ತಿರ್ಬೇಕು, ಇದು ಮಾಡಬೇಕು. ಮಗು ಅಂತ ಯಾತಕ್ಕೆ? ಆ ಮಗು ಬಾಯಿ ಬಿಟ್ಬಿಟ್ಟು ಅಪ್ಪ ಅಂತಂದ್ರೆ ಖುಷಿ. ಇಲ್ಲದೆ ಮಗುನ ಸುಮ್ಮನೆ ತೊಟ್ಲಲ್ಲಿ ನೋಡ್ಕೋತಾರೆ, ವಾಪಸ್ ಹೋಗ್ತಾರೆ. ಏನು ಬಂದು ಪ್ರಯೋಜನ? ಅದರಿಂದ ಮಗು ಅಂದ್ರೆ ಯಾವಾಗ ಸುಖಿ? ಅದಪ್ಪ ಅಮ್ಮ ಅಂತ ಕರೆದರೆ ಸುಖಿ. ಅದಕ್ಕೆ ಒಂದು ಕೆಲಸ ಮಾಡ್ತೀನಿ, ಮಗುವಿಗೆ ಹಲ್ಲು ಬಂದ ಮೇಲೆ ಏನಂದ್ರೆ ನಾನು ನಿಮಗೆ ಮಗುನ ಕೊಟ್ಬಿಡ್ತೀನಿ ಇಂದ. ವರುಣದೇವರು ಅದು ಕರೆಕ್ಟು ಅಂದ್ರು. ಸರಿ, ಆಮೇಲೆ ಹಲ್ಲು ಬಂತು. ಹಲ್ಲು ಬಂದ ತಕ್ಷಣ ಮತ್ತೆ ವರುಣದೇವರು ಬಂದರು. ಹಲ್ಲು ಬಂತಲ್ಲ ಕೊಡು ಅಂದ್ರು. ಹರಿಶ್ಚಂದ್ರ ಹೇಳ್ತಾನೆ, ಹಲ್ಲು ಬಂತು ನಿಜ ಸ್ವಾಮಿ, ನಾನು ಹಲ್ಲು ಬರಲಿ ಅಂತ ಹೇಳಿದೆ, ಗಟ್ಟಿ ಹಲ್ಲು ಬರಲಿ ಅಂತ ಅನ್ಕೊಂಡಿದ್ದು. ಇದು ಬಿದ್ದೋಗೋ ಹಲ್ಲಿದು. ಅದು ಗಟ್ಟಿ ಹಲ್ಲು ಬರೋದು 8 ವರ್ಷ ಆದ್ಮೇಲೆ. ಅದರಿಂದ 8 ವರ್ಷ ಆದ್ಮೇಲೆ ಬನ್ನಿ ಇಂದ. ವರುಣದೇವರಂದ್ರು ಮೊದಲೇ ಬರೆಸ್ಕೋಬೇಕಾಗಿತ್ತು, ಗಟ್ಟಿ ಹಲ್ಲು ಬಂದಾಗ ಅಂತ ಬರೆಸ್ಕೋಬೇಕಾಗಿತ್ತು. ಬರೆಸ್ಕೊಳ್ಳಿಲ್ಲ ಅಲ್ವಾ, ಪರವಾಗಿಲ್ಲ ಬಿಡು ಅಂದ್ಬಿಟ್ಟು ಆಮೇಲೆ ಗಟ್ಟಿ ಹಲ್ಲು ಬಂದ ಮೇಲೆ ಬಂದರು. ಬಂದಾದ್ಮೇಲೆ ಹರಿಶ್ಚಂದ್ರ ಹೇಳ್ತಾನೆ, ಇಲ್ಲ ಸ್ವಾಮಿ ಅದು ಕೊಡಬೇಕು ಅಂತಿದ್ದೆ ನಿಜ, ಗಟ್ಟಿ ಹಲ್ಲು ಬಂದಿದೆ ನಿಜ, ಆದರೆ ಕೊಟ್ಟರೆ ಏನು ಪ್ರಯೋಜನ? ಬರೀ ಅಪ್ಪ ಅಮ್ಮ ಅಂತ ಕರೆದ್ರೆ ಏನು ಪ್ರಯೋಜನ? ಆ ಮಗುನ ಚೆನ್ನಾಗಿ ಎಜುಕೇಷನ್ ಎಲ್ಲ ಮಾಡಿಬಿಟ್ಟು ಅದೆಲ್ಲ ಕೊಟ್ಟರೆ ಒಳ್ಳೇದು. ಅದಕ್ಕೊಂದು ಕೆಲಸ ಮಾಡ್ತೀನಿ, ಮಗುಗೆ ಉಪನಯನ ಮಾಡಿಬಿಟ್ಟು ಕೊಡ್ತೇನೆ ಅಂದ. ವರುಣದೇವರಂದ್ರು ಅದು ಆಯಿತು ಅಂದ್ರು. ನಮಗೆ ದೇವರು ಆಶೀರ್ವಾದ ಮಾಡ್ಬೇಕಾದ್ರೆ ತಕ್ಷಣ ಮಾಡಬೇಕು ಅಂತೀವಿ. ಏನು ಒಂದು ವಾರದಿಂದ ರಾಯರಿಗೆ ನಮಸ್ಕಾರ ಆಗ್ತಿದ್ದೇನ್ರಿ? ಏನಿಲ್ಲ ಅಂದ್ಬಿಡ್ತಾರೆ. ಅದೇ ರಾಯರು ಕೊಟ್ಟಾದ್ಮೇಲೆ ಇವನ್ನ, ಅದೇ ರಾಯರಿಗೇನೋ ಹರಕೆ ಹೊತ್ಕೊಂಡಿದ್ರಲ್ಲ ಅಂದ್ರೆ, ಯಾರನ್ನೋ ಕೇಳಿದೆ ಆಚಾರನ, ಹರಕೆಗೆ 12 ವರ್ಷ ಅಂತ ಹೇಳಿದ್ದಾರೆ, ಇನ್ನೂ ಟೈಮ್ ಇದೆ ಅಂದ್ಬಿಡ್ತಾರೆ. ತನಗೆ ದೇವರು ಮಾಡಬೇಕಾದ್ರೆ ತಕ್ಷಣ ಮಾಡಬೇಕು. ಅದೇ ತಾನು ದೇವರಿಗೆ ಕೊಡ್ಬೇಕಾದ್ರೆ ಮುಂದೂಡಿ ಬಿಡ್ತಾನೆ. ಎಷ್ಟು ಆಗ್ಲಿ ಬಿಡು ಎಷ್ಟು ಮುಂದೂಡಿ ಬಿಡ್ತಾನೆ ಅಂತ. ಆಮೇಲೆ ಕಡೆಗಂತಾನೆ, ಅದೇನು ಹರಕೆ ಅಂತ ಹೇಳ್ತೀವಿ, ಹರಸ್ಕೊಂಡಿದ್ದು ನಮ್ಮ ತಂದೆ, ಅವರಿಲ್ಲ, ಈಗ ಏನ್ ಮಾಡೋಕ್ಕಾಗತ್ತೆ ಅಂತ ಅವ್ರ ಮೇಲೆ ಎತ್ತಾಕ್ಬಿಡ್ತಾನೆ. ಅಲ್ಲ, ಎಷ್ಟು ತನಗೆ ಏನಾದ್ರು ಬರಬೇಕಾದ್ರೆ ಲೆಕ್ಕ ಹಾಕ್ತಾನೆ. ಭಗವಂತನಿಗೆ ತಾನು ಮಾಡಬೇಕಾದ್ರೆ ಅದೇನು ಪರವಾಗಿಲ್ಲ ಬಿಡು ಅಂತ ಮುಂದೂಡಿ ಬಿಡ್ತಾನೆ. ಆಮೇಲೆ ಮುಂಜೆ ಆದಮೇಲೆ ಅಂತಂದ್ರು. ಇದಾಗ್ತಾ ಇರುವಾಗ ಯಾರೋ ಹೋಗಿ ರೋಹಿತಾಶ್ವನಿಗೆ ಹೇಳ್ಬಿಟ್ರು, ನೋಡು ಆಮೇಲೆ ಅಂತ ನಿಮ್ಮ ತಂದೆ ವರುಣದೇವರು ಸತಾಯಿಸ್ತಾ ಇದ್ದಾರೆ. ಒಂದ್ಸತಿ ಅವ್ರು ಏನ್ ಮಾಡ್ಬಿಡ್ತಾರಂದ್ರೆ, ಕೋಪ ಮಾಡಿಕೊಂಡು ಅವ್ರ ಜನನ್ ಕಳ್ಕೊಂಬಂದು ನೀನು ಎಳ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅದನ್ನ ಬಂದು ಎತ್ತಾಕೊಂಡು ಹೋದ್ರು ಅಂತಾರಲ್ಲ, ಆ ಥರ ಅವನು ದೂತರನ್ನ ಕರ್ಕೊಂಡು ಬಂದು ಎಳ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ನಿನ್ನ ಜವಾಬ್ದಾರಿ ನೀನು ನೋಡ್ಕೋ ಅಂತ ಯಾರೋ ಹೇಳಿದ್ರು ರೋಹಿತಾಶ್ವನಿಗೆ, ಹರಿಶ್ಚಂದ್ರನ ಮಗನಿಗೆ. ಅವನು ಆಯಿತು ಅಂದ್ಬಿಟ್ಟ. ಏನು ಮಾಡ್ದ ಅಂದ್ರೆ ಮನೆ ಬಿಟ್ಟು ಹೊಟ್ಟೋಗ್ಬಿಟ್ಟ. ಇನ್ನೊಂದಿದ್ರೆ ಬಲಿ ಕೊಟ್ಬಿಡ್ತಾರೆ, ಏನು ನಾನೇ ಉಳ್ಕೋಬೇಕು ಅಂತ ಮನೆ ಬಿಟ್ಟು ಹೊಟ್ಟೋಗ್ಬಿಟ್ಟ. ಆಮೇಲೆ ವರುಣದೇವರು ಬಂದರು. ನಿನ್ನ ಮಗನ ಕೊಡ್ತೀನಿ ಅಂತ ಹೇಳಿದ್ಯಲ್ಲಪ್ಪ ಕೊಡು ಅಂದ್ರು. ಅಲ್ಲ ಸ್ವಾಮಿ, ಅವ್ನ ಮನೇಲಿದ್ರೆ ಕೊಡ್ಬೋದಾಗಿತ್ತು, ಅವನೆಲ್ಲ ತಪ್ಪಿಸ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾನೆ, ಯಾರು ಹುಡುಕ್ತಾರೆ, ಎಲ್ಲೋಗಿರ್ತಾರೋ ಏನೋ, ಯಾವಾಗ ಬರ್ತಾನೋ ಏನೋ, ಅದರಿಂದ ನಾ ಕೊಡೋ ಸ್ಥಿತಿಲಿ ಇಲ್ಲ ಅಂದ್ಬಿಟ್ಟ. ವರುಣದೇವರಂದ್ರು, ಅದು ಯಾರಾದರೂ ಸಜ್ಜನರು ಒಳ್ಳೆಯ ಮಾರ್ಗದಲ್ಲಿರೋರು ದೇವರಿಗೆ, ದೇವತೆಗಳಿಗೆ, ಋಷಿ ಗುರುಗಳಿಗೆ ಸುಳ್ಳು ಹೇಳಿಬಿಟ್ರೆ ತಕ್ಷಣ ಫಲ ಕೊಟ್ಬಿಡ್ತಾರೆ, ಕೆಟ್ಟ ಫಲ ಕೊಟ್ಬಿಡ್ತಾರೆ. ಯಾರೋ ರಾಯರನ್ನ ಅವಮಾನ ಮಾಡಿದ್ರೆ, ವಿಜಯದಾಸರನ್ನ ಅವಮಾನ ಮಾಡಿದ್ರೆ, ಏನು ದೇವರೋ ಏನು ದಿಂಡ್ರು ಅಂದ್ಬಿಟ್ರೆ ತಕ್ಷಣ ಏನು ದೇವರೋ ಏನು ದಿಂಡ್ರು ಅಂತಾರೆ. ಅನ್ನುವಾಗಲೇ ಮೆಟ್ಲಿಂದ ಜಾರಿ ಬಿದ್ದುಬಿಟ್ಟಿರ್ತಾರೆ. ಏನು ಅಂದ್ರೆ ದೇವರನ್ನ ಬೈತಾ ಇದ್ದೆ ನೋಡಿ, ಸೊಂಟ ಮುರ್ಕೊಂಡೆ ಅಂತ ಹೇಳ್ತಾರೆ. ತಕ್ಷಣ ಫಲ ಕೊಟ್ಟು, ದುರ್ಜನರಿಗೆ ಕೊಡಲ್ಲ. ದುರ್ಜನರಿಗೆ ತಕ್ಷಣ ಫಲ ಕೊಡಲ್ಲ, ಲೇಟಾಗಿ ಕೊಡ್ತಾರೆ. ಸಜ್ಜನರು ದೇವತೆಗಳನ್ನು ಅವಮಾನ ಮಾಡಿಬಿಟ್ರೆ ತಕ್ಷಣ ದೇವತೆಗಳು ಫಲ ಕೊಟ್ಟು ಅವನ್ನ ಸನ್ಮಾರ್ಗದಲ್ಲಿ ತಂದುಬಿಡ್ತಾರೆ. ವರುಣದೇವರು ಬೇಜಾರು ಮಾಡ್ಕೊಂಡು ಹೊಟ್ಟೋಗ್ಬಿಟ್ರು. ಬೇಜಾರು ಮಾಡ್ಕೊಂಡು ಹೋಗಿದ್ದಕ್ಕೇನಾಯಿತು? ವರುಣದೇವರು ನೀರಿಗೆ ಅಭಿಮಾನಿ ದೇವತೆ. ಬೇಜಾರು ಮಾಡ್ಕೊಂಡು ಹೋಗಿದ್ದಾಗ ಏನಾಯಿತು ಅಂದ್ರೆ, ಅವನ ಹೊಟ್ಟೆಯಲ್ಲಿ ಸದಾ ನೀರು ತುಂಬ್ಕೊಂಡ್ಬಿಡ್ತಾ ಇತ್ತು. ಕೆಲವರಿಗೆ ಕಾಲಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಆ ನೀರನ್ನು ತೆಗೆಸ್ತಾ ಇರ್ತಾರೆ. 3 ವರ್ಷ 3 ತಿಂಗಳು ಒಂದ್ಸತಿ ನೀರು ತುಂಬ್ಕೋತಾ ಇರುತ್ತೆ, ತೆಗೆಸ್ತಾ ಇರ್ತಾರೆ. ಕಡೆಯವರು ಜುಗುಪ್ಸೆ ಬಂದ್ಬಿಡುತ್ತೆ. ಅವ್ರು ಕೇಳ್ತಾರೆ, ಏನಿದ್ ನನ್ ಗ್ರಾಚಾರ ಬಂದು ಅಂಟ್ಕೋತಲ್ಲ, ಸದಾ ನೀರು ತೆಗೆಸ್ತಾ ಇರೋ 3 ತಿಂಗಳಿಗೆ ಒಂದ್ಸತಿ ನರಕ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಇದು ಯಾವಾಗ ತಪ್ಪುತ್ತೆ ಅಂತ ಕೇಳ್ತಾರೆ ಡಾಕ್ಟ್ರನ್ನ. ಡಾಕ್ಟರ್ ಹೇಳ್ತಾರೆ, ಈಗ ಸದ್ಯ ನೀರು ತೆಗಿತಾ ಇದ್ದೀವಿ, ಇನ್ನು 4 ವರ್ಷ ಆದ್ಮೇಲೆ ಕಾಲೇ ತೆಗಿತೀವಿ. ಅಲ್ಲ, ಶಕ್ತಿ ಇರಲ್ಲ,
ನಿಶಕ್ತಿ ಆಗ್ಬಿಡುತ್ತೆ, ತೆಗಿಲೇಬೇಕಾಗತ್ತೆ ಅಂತಾರೆ. ಹೊಟ್ಟೆಯಲ್ಲಿ ನೀರು ತುಂಬ್ಕೊಂಡ್ಬಿಡ್ತಾ ಇದೆ. ವೈದ್ಯರಿಂದ ನೀರು ತೆಗೆಸ್ತಾ ಇದ್ದಾನೆ, ಮತ್ತೆ ಹೊಟ್ಟೆಯಲ್ಲಿ ನೀರು ತುಂಬ್ಕೊಂಡ್ಬಿಡ್ತಾ ಇದೆ. ಯಾಕೆಂದ್ರೆ ವರುಣದೇವರಿಗೆ ಹರಕೆ ಹೊತ್ತಿದ್ನಲ್ಲ, ಅದನ್ನು ಪೂರೈಸಿಲ್ಲ. ಭಾಗವತದಲ್ಲಿ ಹೇಳ್ತಾ ಇದ್ದಾರೆ, ವೇದವ್ಯಾಸ ನವಮ ಸ್ಕಂದದಲ್ಲಿ ಹೇಳ್ತಾ ಇದ್ದಾರೆ. ಜಲೋದರ ರೋಗ ಅಂತ, ಅಂದ್ರೆ ಉದರದಲ್ಲಿ ಜಲ ಇರುವುದು, ಅದರಿಂದ ಜಲೋದರ ರೋಗ ಅಂತ. ಅದರಿಂದ ತುಂಬ ಪೀಡಿತನಾಗ್ಬಿಟ್ಟೆ. ಯಾಕೆ? ದೇವತೆಗಳಿಗೆ ಹರಕೆ ಹೊತ್ಕೊಂಡು ಅದನ್ನು ಪೂರೈಸಲಿಲ್ಲ. ದೇವತೆಗಳೇನು ಅದನ್ನೇ ಹರಕೆ ಹೊತ್ಕೋ, ಇದನ್ನೇ ಹರಕೆ ಹೊತ್ಕೋ ಅಂತ ಹೇಳಲ್ಲ. ಅವನು ಹೇಳ್ಬೋದಾಗಿತ್ತು, ಒಳ್ಳೆ ಮಗುವನ್ನು ಕೊಟ್ಟರೆ ನಿಮಗೆ 3 ಪ್ರದಕ್ಷಿಣೆ ನಮಸ್ಕಾರ ಹಾಕ್ತೀನಿ ಅನ್ಬೋದಾಗಿತ್ತು, ಅದನ್ನೇ ಹಾಕ್ಬೋದಾಗಿತ್ತು. ನನ್ನ ದೊಡ್ಡಸ್ಕೆಗೆ, ನನ್ನಂತಸ್ಗೆ ನಾನು ಆ ಥರ ಈ ಥರ ಅಲ್ಲ, ದೊಡ್ಡದೇ ಹರಕೆ ಹೊತ್ಕೋಬೇಕು ಅಂತ ಹರಕೆ ಹೊತ್ಕೊಂಡ್ಬಿಟ್ಟು ಆಮೇಲೆ ಏನೇನೋ ಮಗುವಿನ ವ್ಯಾಮೋಹದಿಂದ ಏನೇನೋ ಹೇಳಿ ಕಾಲವನ್ನು ದುಡ್ತಾ ಇದ್ದಾನೆ. ಅದಕ್ಕೆ ಜಲೋದರ ರೋಗದಿಂದ ಅವನು ಪೀಡಿತನಾಗ್ಬಿಟ್ಟ ರಾಜ. ಅವನ ಮಗ ಊರು ಬಿಟ್ಟು ಹೊಟ್ಟೋಗಿದ್ನಲ್ಲ, ಅವನೊಂದು ಒಳ್ಳೆ ಪ್ಲಾನ್ ಮಾಡಿಬಿಟ್ಟೆ. ಸದ್ಯ ನನ್ನ ಸೇಫ್ಟಿ ನಾನು ನೋಡ್ಕೊಂಡೆ ಅಂತ ಯಾರ ಹತ್ರನೂ ಹೇಳಿದಾಗ ಯಾರೋ ಹೇಳಿದ್ರು, ನಿನ್ನ ಸೇಫ್ಟಿ ನೀನು ನೋಡ್ಕೊಂಡ್ಬಿಟ್ಟು ಹರಕೆ ಹೊತ್ಕೊಂಡಿದ್ದು ನಿಮ್ಮ ತಂದೆ, ಅದಕ್ಕೆ ಅವ್ರಿಗೆ ಜಲೋದರ ರೋಗ ಬಂದಿದೆ. ಜಲೋದರ ರೋಗ ಬಂದದ್ರಿಂದ ತುಂಬ ಒದ್ದಾಡ್ತಿದ್ದಾರೆ. ಅದಕ್ಕೆ ಯಾರು ಕಾರಣ? ನೀನು ಕಾರಣ ಅಂದ. ತಕ್ಷಣ ಬಂದ ಅವನು, ನಮ್ಮ ತಂದೆಗೆ ರೋಗ ಬಂದಿದೆಯಂತೆ. ತಕ್ಷಣ ಬಂದ, ಊರಿನ ಒಳಗಡೆ ಬರಬೇಕು. ಊರಿನ ಒಳಗಡೆ ಬರುವಾಗ ಇಂದ್ರದೇವರು ನಿಂತಿದ್ದಾರಂತೆ. ನಿಂತುಬಿಟ್ಟು ಹೇಳ್ತಾರೆ, ನಿಮ್ಮ ತಂದೆಗೆ ಜಲೋದರ ರೋಗ ಬಂದಿದೆ, ನಿನ್ನಿಲ್ಲೇ ಬಂದಿದ್ದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಒಳಗಡೆ ಹೋಗ್ತೇನೆ, ನಮ್ಮ ತಂದೆ ಸಮಾಧಾನ ಮಾಡ್ತೀನಿ ಅಂದಾಗ ನಕ್ಕು ಬಿಟ್ಟು ಇಂದ್ರದೇವರು ಹೇಳ್ತಾರೆ, ನಿಮ್ಮ ತಂದೆ ಸಮಾಧಾನ ಮಾಡ್ತೀಯಾ? ಸಮಾಧಾನ ಅವ್ರಿಗೆ ಬೇಕಾಗಿಲ್ಲ, ಜಲೋದರ ರೋಗ ಪರಿಹಾರ ಆಗಬೇಕು. ನೀ ಸುಮ್ಮನೆ ಹೋಗ್ಬಿಟ್ಟು ಹತ್ತು ಬಿಟ್ಟರೆ ಏನು ಬಂತು ಪ್ರಯೋಜನ? ಅವ್ರಿಗೆ ಜಲೋದರ ರೋಗ ಪರಿಹಾರ ಆಗಬೇಕು ಅಂದಾಗ ನೀ ಸುಮ್ಮನೆ ಹತ್ತು ಬಿಟ್ರೆ ಏನು ಬಂತು ಅಂದಾಗ ರೋಹಿತಾಶ್ವಂಗ ಅದು ಸರಿ ಅನ್ನಿಸ್ತು. ಸುಮ್ಮನೆ ಹೋಗಿ ಹತ್ತು ಬಿಟ್ಟು ಏನೋ ಮಾಡಿಬಿಟ್ರೆ ಅವ್ರ ಕಷ್ಟ ಪರಿಹಾರ ಆಗತ್ತಾ? ಯಾರೋ ಬಂದರೂ ನೋಡ್ಕೊಂಡು ಹೋದ್ರು ಅಂತ ಅಷ್ಟೇ ಆಗುತ್ತೆ. ಅದರಿಂದ ಏನು ಮಾಡಬೇಕು ಅನ್ನುವಾಗ ನಕ್ಕು ಬಿಟ್ಟು ಇಂದ್ರದೇವರು ಹೇಳ್ತಾರೆ, ತೀರ್ಥಯಾತ್ರೆ ಮಾಡ್ಕೊಂಡು ಬಾ. ತೀರ್ಥಯಾತ್ರೆ ಮಾಡಿದ್ರೆ ಪುಣ್ಯ ಬರುತ್ತೆ. ಆ ಪುಣ್ಯ ಬಂದರೆ ನಿನ್ನ ಅಕೌಂಟಲ್ಲಿ ಪುಣ್ಯ ಇರುತ್ತೆ. ನಮ್ಮ ತಂದೆಗೆ ವಾಸಿ ಆಗಲಿ ಅಂದರೆ ವಾಸಿ ಆಗುತ್ತೆ. ಸುಮ್ಮನೆ ತೀರ್ಥಯಾತ್ರೆ ಮಾಡಿದೆ, ಏನು ಮಾಡಿದೆ ನಮ್ಮ ತಂದೆಗೆ ವಾಸಿ ಆಗಲಿ ಅಂದರೆ ಏನು ವಾಸಿ ಆಗುತ್ತೆ? ಆದ್ದರಿಂದ ಏನಂದರೆ ನೀ ತೀರ್ಥಯಾತ್ರೆ ಮಾಡ್ಕೊಂಬ ಅಂತ. ಅವನು 1 ವರ್ಷದ ತೀರ್ಥಯಾತ್ರೆ ಮಾಡ್ಕೊಂಡು ಬಂದ. ನದಿಗಳಲ್ಲೆಲ್ಲ ಸ್ನಾನ ಮಾಡಿಕೊಂಡು ಅದೆಲ್ಲ ಮಾಡ್ಕೊಂಡು ಬಂದ. ಆದರೆ ಅಪಚಾರ ಮಾಡಿರೋದು ಯಾರಿಗೆ? ನದಿಗಳಿಗೇನೆ. ನದಿಗೆ ಒಡೆಯಲಾದ ವರುಣದೇವರಿಗೇನೆ ಅಪಚಾರ ಮಾಡಿರೋದು. ಅದಕ್ಕೇನಾಯಿತು ಅಂದರೆ 6 ವರ್ಷದ ತನಕ ತೀರ್ಥಯಾತ್ರೆ ಮಾಡಿಕೊಂಡು ಬಂದ. ಆಮೇಲೆ ಹರಿಶ್ಚಂದ್ರನಿಗೆ ಜಲೋದರ ರೋಗ ಅನ್ನೋದು ಪರಿಹಾರ ಆಯಿತು. ಆಗ ಆ ರೋಗ ಪರಿಹಾರ ಆಯಿತು. ಆಮೇಲೆ ಅವನು ನನ್ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ಪ್ರತಿಜ್ಞೆ ಮಾಡ್ದ. ಆಮೇಲೆ ಸುಳ್ಳು ಹೇಳಲ್ಲ, ಸತ್ಯವನ್ನೇ ಹೇಳುತ್ತೇನೆ ಅಂದರೆ ಎಷ್ಟು ಕಷ್ಟ, ನಾನು ಪರೀಕ್ಷೆ ಮಾಡ್ತೀನಿ ಅಂದ್ಬಿಟ್ಟು ವಿಶ್ವಾಮಿತ್ರವನ್ನು ಇಂಚಿಂಚು ಪರೀಕ್ಷೆ ಮಾಡಿ ಗೋಳು ಹಿಡ್ಕೊಂಡ್ರು. ಅಂದರೆ ಹಿಂದೆ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಹೆಜ್ಜೆ ಹೆಜ್ಜೆಗೆ, ಅವನೆಲ್ರಿ ಸತ್ಯ ಹೇಳ್ತಾನೆ ಅಂತ ಎಲ್ಲರೂ ಹರಿಶ್ಚಂದ್ರನ ಬಗ್ಗೆ ಲಘುವಾಗಿ ಮಾತಾಡ್ತಿದ್ರು. ಅವನು ನಾನು ಪ್ರಾಣ ಹೋದರೂ ಸತ್ಯವನ್ನು ಹೇಳ್ತೇನೆ ಅಂತ ಮುಂದೆ ಸತ್ಯವನ್ನು ಹೇಳಿದ. ಅದಕ್ಕೆ ವಿಶ್ವಾಮಿತ್ರರಂದ್ರು, ನೀನು ಇವತ್ತಿಂದ ಹರಿಶ್ಚಂದ್ರ ಅಲ್ಲ, ಸತ್ಯ ಹರಿಶ್ಚಂದ್ರ ಅಂತ ಅವನ ಹೆಸರನ್ನು, ಉಪಪದವನ್ನು ಕೊಟ್ಟು ಅವನಿಗೆ ಕೀರ್ತಿಯನ್ನು ತಂದು ಕೊಟ್ಟರು. ಅಂದರೆ ನಾವು ಯಾರಿಗಾದರೂ ಆಶೀರ್ವಾದ ಮಾಡಬೇಕಾದ್ರೆ ನಾವು ತೀರ್ಥಯಾತ್ರೆ ಮಾಡಿದರೆ ಆಶೀರ್ವಾದ ಮಾಡಬೇಕು. ನಾವು ತೀರ್ಥಯಾತ್ರೆ ಮಾಡಿ ಅಲ್ಲ, ಬ್ಯಾಂಕಲ್ಲಿ ದುಡ್ಡೇ ಇಲ್ಲದೆ ಇದ್ದರೆ ಚೆಕ್ ಕೊಟ್ಟರೆ ಏನು ಬಂತು ಪ್ರಯೋಜನ? ನಮ್ಮ ಅಕೌಂಟಲ್ಲಿ ಪುಣ್ಯ ಇರಬೇಕು. ತೀರ್ಥಯಾತ್ರೆ ಮಾಡಿದರೆ ಪುಣ್ಯ ಇರಬೇಕು. ಪುಣ್ಯ ಇದ್ದರೆ ಆಶೀರ್ವಾದ ಮಾಡ್ಬೋದು. ಅದರಿಂದ ಇಲ್ಲದೆ ಇದ್ದರೆ ಆಶೀರ್ವಾದ ಮಾಡಲಿಕ್ಕಿಲ್ಲ. ಆದ್ದರಿಂದ ಅವನು ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಬಂದು ತಂದೆಗೆ ಇದ್ದ ಕಷ್ಟವನ್ನು ಪರಿಹಾರ ಮಾಡಿಸ್ಕೊಂಡ. ಆಮೇಲೆ ತನಗೂ ಕೂಡ ಏನೋ ತನ್ನ ತಂದೆ ಬಲಿ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಅವನೇನು ಮಾಡಿಬಿಟ್ಟ ಅಂದರೆ, ಯಾರಾದರೂ ನನ್ನ ಪರವಾಗಿ ಬಲಿ ಕೊಡ್ಬೋದು ಅಂತ ಕೇಳ್ತಾ ಇದ್ದ. ಯಾರೋ ಒಬ್ಬರು, ನಮಗೆ ತುಂಬ ಮಕ್ಕಳು ಜಾಸ್ತಿ ಇದ್ದಾರೆ, ನೀವು ದುಡ್ಡು ಕೊಟ್ಟರೆ ನಮ್ಮ ಮಕ್ಕಳನ್ನು ನಾವು ಮಾರಿಬಿಡ್ತೀವಿ ಅಂದರು. ಆ ಮಗುವನ್ನು ತೆಗೆದುಕೊಂಡು ಆ ಮಗುವನ್ನು ಬಲಿ ಕೊಡ್ತೇನೆ ಅಂತ ಹೋದ. ಕಡೆಗೆ ವರುಣದೇವರಂದರು, ಬೇಕಾಗಿಲ್ಲ ಬಿಡಪ್ಪ, ನನಗೂ ನಿನ್ನ ಆಶೀರ್ವಾದ ಇದೆ ಅಂದ್ಬಿಟ್ಟು ಅವನು ಕ್ಷಮಿಸಿಬಿಟ್ಟು ಕಳಿಸ್ಬಿಟ್ರು. ಅಂದರೆ ತೀರ್ಥಯಾತ್ರೆ ಮಾಡಿಬಿಟ್ರೆ ಅವನಿಗೂ ಒಳ್ಳೆಯದಾಗತ್ತೆ, ಮತ್ತು ಅವರ ಕುಟುಂಬಕ್ಕೂ ಒಳ್ಳೆಯದಾಗತ್ತೆ. ಇದು ಯಾವ ಥರ ಫಲ ಅಂದರೆ ತೀರ್ಥಯಾತ್ರೆಯ ಫಲ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಅದಕ್ಕೆ ವಿಶೇಷವಾಗಿ ತೀರ್ಥಯಾತ್ರಾದಿಗಳನ್ನು ಮಾಡ್ತಾ ಇದ್ದುಬಿಟ್ರೆ ಕುಟುಂಬಕ್ಕೆ ಒಳ್ಳೆಯದಾಗತ್ತೆ. ಅಸ್ಯ ಯಜಮಾನಸ್ಯ ಸ ಕುಟುಂಬಸ್ಯ ಸಪರಿವಾರಸ್ಯ ಅಂದ್ಬಿಟ್ಟು ಆ ತೀರ್ಥಕ್ಷೇತ್ರದ ದೇವತೆಗಳಲ್ಲೆಲ್ಲ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥವರಾಗುತ್ತಾರೆ. ಅದರಿಂದ ಇಡೀ ಕುಟುಂಬ ಏನಿದೆ, ಕುಟುಂಬಕ್ಕೆ ಒಳ್ಳೆಯದಾಗುವುದರಿಂದ ಆ ತೀರ್ಥಯಾತ್ರೆ ಅನ್ನುವುದು ಪಾಪ ಪರಿಹಾರದ ಮಾರ್ಗ. ಪಾಪ ಪರಿಹಾರ ಆಗ್ತದೆ, ಭಗವಂತನಲ್ಲಿ ಭಕ್ತಿ ಬರ್ತದೆ. ಆ ಭಕ್ತಿ ಬಂದು ಸಾಧನೆಗೆ ಅನುಕೂಲ ಆಗ್ತದೆ. ಯಾಕಂದರೆ ಭಗವಂತ ಎಲ್ಲ ನಡೆದಾಡಿರುತ್ತಾನೆ.
ನಡೆದಾಡಿದ್ದರಿಂದ ತುಂಬ ಪ್ರಶಸ್ತವಾದ ಜಾಗ. ಆದ್ದರಿಂದ ಅಂಥ ಕ್ಷೇತ್ರಗಳಿಗೆ ತೀರ್ಥಯಾತ್ರೆ ಅಂತ ಪವಿತ್ರವಾದ ಕ್ಷೇತ್ರಗಳಿಗೆ ಹೋಗಿ ಯಾತ್ರೆ ಮಾಡಬೇಕು ಅಂತ ಹೇಳ್ತಾರೆ. ನಿನ್ನೆ ಚಿತ್ರಕೂಟ ಪರ್ವತ ಅಂತ ನೋಡಿದು. ಅಂದರೆ ಆ ಪರ್ವತದ ಶಿಖರವನ್ನು ನೋಡಿದ್ರೆ ಪಾಪ ಚಿಂತನೆಗಳೇ ಬರಲ್ಲ, ಮನಸ್ಸಿನಲ್ಲಿ ಒಳ್ಳೆ ಸಚ್ಚಿಂತನೆಗಳು ಬರುತ್ತೆ ಅಂತ ನೋಡ್ತಾ ಇದ್ದು. ಅದ್ರ ಹತ್ರನೇ ಹೋಗ್ತಾ ಇದ್ದರೆ, ಅಂದರೆ ಅಯೋಧ್ಯೆ ಹತ್ರ ಹೋಗ್ತಾ ಇದ್ದರೆ ನಂದಿಗ್ರಾಮ, ಅದನ್ನು ಅವಶ್ಯ ನೋಡಬೇಕು. ಯಾಕೆಂದರೆ ನಂದಿಗ್ರಾಮ ಅಂದರೆ ತುಂಬ ವಿಶಿಷ್ಟವಾಗಿರ್ತಕ್ಕಂಥ ಗ್ರಾಮ. ಅದು ಭರತ ಅನ್ಕೊಂಡ್ಬಿಟ್ಟ, ಏನಂದರೆ ನನ್ನ ಅಣ್ಣನಾಗಿರ್ತಕ್ಕಂಥವನಿಗೆ ರಾಜ್ಯ ಸಿಗಬೇಕಾಗಿತ್ತು, ನನ್ನ ಅಣ್ಣನಿಗೆ ರಾಜ್ಯ ಸಿಕ್ಕಿಲ್ಲ, ಅಣ್ಣನಿಗೆ ಸಿಗದ ರಾಜ್ಯ ನನಗೆ ಬೇಕಾಗಿಲ್ಲ, ನಾನೂ ರಾಜ್ಯ ಆಳಲ್ಲ ಅಂದ್ಬಿಟ್ಟ. ಯಾವತ್ತೂ ಅಷ್ಟೇ ನಮ್ಮ ಪಾಲಿಗೆ ನ್ಯಾಯವಾಗಿ ಏನು ಬಂದಿರುತ್ತೆ ಅದನ್ನು ಮಾತ್ರ ನಾವು ಅನುಭವಿಸ್ಬೇಕು. ಅನ್ಯಾಯವಾಗಿ ಬಂದದ್ದು ಅದನ್ನು ನಾವು ಅನುಭವಿಸಬಾರ್ದು. ನಮ್ಮ ಪಾಲಿಗೆ ಏನು ಬಂದಿರುತ್ತೆ ಅದನ್ನು ನಾವು ಅನುಭವಿಸ್ಬೇಕು. ಎಷ್ಟು ಜೀರ್ಣಿಸ್ಕೊಳ್ಳೋಕ್ಕಾಗತ್ತೆ ಅದನ್ನು ಮಾತ್ರ ನಾವೇನು ಮಾಡಬೇಕು, ಜೀರ್ಣಿಸ್ಕೊಳ್ಬೇಕು. ಅನ್ಯಾಯವಾಗಿ ಬಂದದ್ದು ಏನಿದೆ, ಇನ್ನೊಬ್ಬರದ್ದನ್ನು ನಾವು ಕಸಿದುಕೊಳ್ಳೋದು, ಅದು ತಪ್ಪು. ಸುಮ್ಮನೆ ಗರುಡ ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಏನಾದರೂ ಒಂದು ಸಿಹಿಯಾದ ಪದಾರ್ಥ ಇದ್ದರೆ, ರುಚಿಕರವಾದ ಪದಾರ್ಥ ಇದ್ದರೆ ಇನ್ನೊಬ್ಬರಿಗೆ ಕೊಟ್ಟು ತಿನ್ಬೇಕಂತೆ. ನಾವೊಬ್ಬರೇ ತಿನ್ನಲಿಕ್ಕಿಲ್ಲ. ಏನಾದರೂ ರುಚಿಕರವಾದ ಪದಾರ್ಥ ಇದ್ದರೆ ಇನ್ನೊಬ್ಬರಿಗೆ ಕೊಡಬೇಕು, ಅವರು ಚೆನ್ನಾಗಿದೆ ಅನ್ಬೇಕು, ಆಮೇಲೆ ನಾವು ತಿನ್ಬೇಕಂತ. ನಾವು ಒಬ್ಬರೇ ತಿನ್ನಬಾರ್ದಂತೆ ರುಚಿಕರವಾದ ಪದಾರ್ಥವನ್ನು. ಯಾಕೆ ಅಂದರೆ ಅವ್ರಿಗೂ ಸಂತೋಷ ಆಗತ್ತೆ, ನಮಗೂ ಒಳ್ಳೆಯದಾಗತ್ತೆ. ರುಚಿಕರ ಪದಾರ್ಥವನ್ನು ಒಬ್ಬನೇ ತಿನ್ನಬಾರ್ದು ಅಂತ ಹೇಳ್ತಾರೆ. ಯಾರು ತೀರ್ಥಯಾತ್ರೆಗಳೆಲ್ಲ ಬರ್ತಾ ಇರುವಾಗ ಏನು ಮಾಡ್ತಾರಂದರೆ, ಬಸ್ಸಿನ ಹಿಂಬದಿ ಸೀಟಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಯಾರು ಹೇಳ್ತಾರೆ ಹಿಂಬದಿ ಸೀಟಲ್ಲಿ ಕೂತ್ಕೋಬೇಡಿ, ತುಂಬ ಎತ್ತಾಕತ್ತೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಎತ್ತಾಕಿದ್ರೂ ಪರವಾಗಿಲ್ಲ, ಕೈಯಿಂದ ಎತ್ಕೊಡೋ ಪ್ರಸಂಗ ಬರಲ್ಲ. ಮುಂದೆ ಕೂತ್ಬಿಟ್ರೆ ಅಲ್ಲಿ ಹಿಂದ್ಗಡೆ ಸೀಟ್ ಹತ್ರ ಹೋಗ್ತಾ ಇದ್ದವರೆಲ್ಲ ಕೇಳ್ತಾರೆ, ನಮಗೊಂದು ಕೊಡಿ, ಚೆನ್ನಾಗಿದೆಯಾ ಅಂತೆಲ್ಲ ಕೇಳ್ತಿರ್ತಾರೆ. ಹಿಂದ್ಗಡೆ ಸೀಟಲ್ಲಿ ಕೂತ್ಬಿಟ್ರೆ ಬರೀ ಸೀಟ್ ಎತ್ತಾಕತ್ತಷ್ಟೇ, ಇವ್ರ ಕೈಯಿಂದೇನು ಎತ್ಕೊಡ್ಬೇಕಾಗಿಲ್ವಲ್ಲ ಅಲ್ವಾ? ಅದರಿಂದ ಎತ್ತಾಕಿದ್ರೂ ಪರವಾಗಿಲ್ಲ, ನಾವು ಎತ್ತಿ ಕೊಡುವುದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಯಾರಾದರೂ ಇನ್ನೊಬ್ಬರು ಆಸೆ ಕಂಗಳಿಂದ ನೋಡಿಬಿಟ್ರೆ, ಸಿಹಿಯಾದ ಪದಾರ್ಥವನ್ನು ಅವನು ತಿಂದುಬಿಟ್ರೆ, ಅವನಿಗೆ ನರಕಾದಿಗಳೆಲ್ಲ ಅನುಭವಿಸಾದ್ಮೇಲೆ ಭೂಮಿಗೆ ಬರುವಾಗ ಏನಂದರೆ ಆ ಗಲಗಂಡ ಅಂತ ಒಂದು ರೋಗ ಬಂದ್ಬಿಡುತ್ತಂತೆ. ಗಲಗಂಡ ಅಂತ ರೋಗ ಅಂದರೆ ಕುತ್ತಿಗೆಯ ಮೇಲೆ ಚರ್ಮ ಬೆಳ್ಕೊಂಡು ಬರ್ತಾ ಇರುತ್ತೆ. ಅದು ಎಷ್ಟು ಬೆಳ್ಕೊಂಡು ಬರುತ್ತಂದ್ರೆ, ಇಲ್ಲಿ ಚರ್ಮ ಬೆಳ್ಕೊಂಡು ಬರ್ತಾ ಇರುತ್ತೆ, ಒಳಗಡೆ ಗಂಟ್ಲು ಬ್ಲಾಕ್ ಆಗ್ತಾ ಹೋಗ್ತಾ ಇರುತ್ತೆ. ಅಂದರೆ ಸಣ್ಣ ಗಂಟ್ಲಾಗ್ಬಿಡುತ್ತೆ. ಯಾಕೆ ಅಂದರೆ ರುಚಿಕರವಾದ ಪದಾರ್ಥವನ್ನ ಇನ್ನೊಬ್ಬರಿಗೆ ಕೊಡದೆ ತಿಂದ ಅಂತ. ನೋಡಿ, ಅದೇನಂದ್ರೆ ಇನ್ನೊಬ್ಬರಿಗೆ ಸಂತೋಷ ಆಗೋ ರೀತಿಯಲ್ಲಿ ಬದುಕು ಅಂತ. ಸದ್ಯ ಔಷಧಿ ಟ್ಯಾಬ್ಲೆಟ್ ಇನ್ನೊಬ್ಬರಿಗೆ ಕೊಟ್ಟು ತಿನ್ನು ಅಂದಿಲ್ಲ, ಅದು ಪರ್ಸನಲ್ ಆಯ್ತು ಅಲ್ವಾ? ಅದನ್ನ ಹೇಳಿಲ್ಲ, ಇನ್ನೊಬ್ಬರಿಗೆ ಔಷಧಿ ಕೊಟ್ಬಿಟ್ಟು ತಿನ್ನು ಅಂತೇನು ಹೇಳಿಲ್ಲ. ಇನ್ನೊಬ್ಬರಿಗೆ ಸುಖ ಕೊಡುವುದನ್ನ ನೀನು ಇನ್ನೊಬ್ಬರಿಗೆ ಕೊಟ್ಟು ತಿನ್ನು, ನೀನು ಒಬ್ಬನೇ ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಇವನು ತಿಂದುಬಿಟ್ರೆ ಏನಾಗುತ್ತೆ, ಆ ಗಂಟಲ ಗಾಣ ಅಂತ ಬಂದ್ಬಿಟ್ಟು ಇಲ್ಲಿ ಚರ್ಮ ಬೆಳ್ಕೊಂಡು ಹೋಗ್ತಿರುತ್ತೆ, ಒಳಗಡೆ ಬ್ಲಾಕ್ ಆಗ್ತಾ ಇರುತ್ತೆ. ಆಗ ಇವನಿಗೆ ರುಚಿಕರವಾದ ಪದಾರ್ಥವನ್ನು ನುಗ್ಲಿಕ್ಕಾಗಲ್ಲ. ಯಾಕಂದ್ರೆ ಅವ್ರು ಯಾರು ಆಸೆ ಪಟ್ಟಿರ್ತಾರೆ, ಅವರೇ ಅಷ್ಟೇ ತಿಂತಾ ಇದ್ದಾರಲ್ಲ, ಒಂಚೂರು ಇಲ್ಲಿ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತೆಲ್ಲ ಅಂದ್ಕೊಳ್ತಾ ಇರ್ತಾರೆ. ಆದ್ರಿಂದ ಇವನಿಗೆ ಅದನ್ನ ತಿನ್ನಕ್ಕೆ ಆಗೋದಿಲ್ಲ. ರುಚಿಕರವಾದ ಪದಾರ್ಥವನ್ನು ಇನ್ನೊಬ್ಬರಿಗೆ ಕೊಟ್ಟು ಬಿಟ್ಟು ತಿನ್ನಬೇಕು ಅಂತ ಹೇಳ್ತಾರೆ. ಯಾರೋ ಒಬ್ಬರು ಪಾಪ ಹೊಟ್ಟೋಗಿದ್ರು, ಅವರು ವೈಕುಂಠ ಇತ್ತು. ವೈಕುಂಠ ಇದ್ದಾಗ ಆ ವೈಕುಂಠ ಸಮಾರಾಧನೆಯಲ್ಲಿ ಎಲ್ರಿಗೂ ಆಗಲಿ ಅಂದ್ಬಿಟ್ಟು ಒಬ್ಬಟ್ಟು ಮಾಡಿಸಿದ್ದರು. ನಾನು ಕೇಳಿದೆ, ಇಲ್ಲ ಸಾಮಾನ್ಯ ಮದುವೆ ಮೊದಲಾದ ಸಂದರ್ಭಗಳಲ್ಲಿ, ಮುಂಜಿ ಮೊದಲಾದ ಸಂದರ್ಭಗಳಲ್ಲಿ ಏನಂದರೆ ಒಬ್ಬಟ್ಟು ಮಾಡಿಸ್ತಾರೆ, ಇದು ವೈಕುಂಠ ಸಮಾರಾಧನೆ, ಸಾಮಾನ್ಯ ಒಬ್ಬಟ್ಟು ಮಾಡೋ ಸಂಪ್ರದಾಯ ಇಲ್ಲ, ನೀವು ಬೇರೆದೇ ಮಾಡಿಸ್ಬೇಕಾಗಿತ್ತೇನೋ ಅಂತ ಹೇಳಿದೆ. ಇಲ್ಲ ಆಚಾರ್ಯ, ನಾವು ಉದ್ದೇಶಪೂರ್ವಕವಾಗಿ ಒಬ್ಬಟ್ಟು ಮಾಡಿಸಿರೋದು. ಯಾಕೆ ಅಂದರೆ ಅವ್ರಿಗೆ ಜೀವನದಲ್ಲಿ ಒಬ್ಬಟ್ಟು ತಿನ್ನಬೇಕು ಅಂತ ತುಂಬ ಆಸೆ ಇತ್ತು. ಅಗಿಯಕ್ಕೆ ಹೋದಾಗ ಗಂಟ್ಲಲ್ಲಿ ಸಿಕ್ಕಾಕೊಂಡು ಗಂಟ್ಲು ಬ್ಲಾಕ್ ಆಗಿಬಿಟ್ಟಿತ್ತು. ಅದಕ್ಕೆ ಅವರು ಮಿಕ್ಸಿಗೆ ಹಾಕ್ಕೊಂಡು ಒಬ್ಬಟ್ಟಿನ ಜ್ಯೂಸ್ ಕುಡಿತಾ ಇದ್ರು. ಅವ್ರು ಹೇಳಿದ್ರು, ನಾ ಈ ಜನ್ಮದಲ್ಲಿ ಯಾಕೋ ಒಬ್ಬಟ್ಟು ತಿನ್ನೋ ಭಾಗ್ಯ ಪಡ್ಕೊಂಬಂದಿಲ್ಲ ಕಣೋ, ನೀವು ನಾನು ಹೋದ ಮೇಲಾದರೂ ಎಲ್ರಿಗೂ ಒಬ್ಬಟ್ಟು ಮಾಡಿಸಿ ಹಾಕಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಏನಂದರೆ ನಾವು ಅದನ್ನು ಮಾಡಿಸಿದ್ದೇವೆ ಅಂದ್ಬಿಟ್ಟು ಅವ್ರ ಮಕ್ಕಳು ಪಾಪ ನಿಂತ್ಕೊಂಡು ಹೇಳಿದ್ರು. ನಾನು ಹೌದಾ ಹೌದಾ ಅಂತ ಕೇಳ್ತಾ ಇದ್ದೆ. ಅಂದರೆ ರುಚಿಕರವಾದ ಪದಾರ್ಥನ ಇನ್ನೊಬ್ಬರಿಗೆ ಕೊಟ್ಟೇ ತಿನ್ನಬೇಕು, ಇನ್ನೊಬ್ಬರಿಗೆ ಕೊಡದೆ ತಿನ್ನಬಾರ್ದು, ಅಥವಾ ಇನ್ನೊಬ್ಬರಿಗೆ ಬರಬೇಕಾದ್ದನ್ನು ನಾವು ಪಡಿಬಾರ್ದು.
ನಮಗೇನು ಬರುತ್ತೋ ಅದನ್ನು ನಾವು ತೆಗೆದುಕೊಳ್ಬೋದು. ಇನ್ನೊಬ್ಬರಿಗೆ ಬರಬೇಕಾದ್ದನ್ನು ನಾವೇ ತಗೊಂಡ್ಬಿಡೋದು, ಆ ಥರ ಎಲ್ಲ ಮಾಡಬಾರ್ದು, ಅದು ದೋಷಕಾರಕ ಅಂತ ಹೇಳ್ತಕ್ಕಂಥವರಾಗುತ್ತಾರೆ. ಎಲ್ಲ ಸದ್ಗುಣಗಳು ಬರಬೇಕು, ಕಷ್ಟ ಬರಬೇಕು. ಅದಕ್ಕೆ ಭರತ ಏನು ಮಾಡಿಬಿಟ್ಟ ಅಂದರೆ, ರಾಮಚಂದ್ರನಿಗೆ ಸಿಗಬೇಕಾದ ರಾಜ್ಯ ನಾನು ಬೇಡ ಅಂದ್ಬಿಟ್ಟ. ನೋಡಿ, ಸಿಗಬೇಕಾದ ಯಾರಿಗೆ? ಅಣ್ಣಂಗೆ ಸಿಗಬೇಕಾದ್ದು ನಾನು ಬೇಡ ಅಂದರೆ ಬೇಡ, ಅದು ಹೋದ್ರೆ ಅವನಿಗೆ ಹೋಗ್ಲಿ, ಇಲ್ಲದೇ ಇದ್ರೆ ಬೇಡ. ಕೈಕೇಯಿ ಹೇಳ್ತಾಳೆ, ನಿನಗೋಸ್ಕರ ಮಾಡಿಸಿಟ್ಟಿದ್ದೀನೋ, ಬೇಡಮ್ಮ, ನನಗೆ ನ್ಯಾಯವಾಗಿ ಬರಬೇಕಾದ್ದೇನಿದೆ ಅದು ಮಾತ್ರ ನನಗೆ ಬೇಕು, ನನಗೆ ಬೇರೆದು ಬೇಡ. ಅದರಿಂದ ನನಗೆ ರಾಜ್ಯ ಬೇಡ. ಬೇಕಾದ್ರೆ ರಾಮಚಂದ್ರನೇ ರಾಜ್ಯ ಆಳು ಅನ್ಲಿ, ಬೇಕಾದ್ರೆ ನಾನು ರಾಜ್ಯ ಆಳ್ತೀನಿ. ಆದರೆ ನಿಜವಾಗಿ ಬರಬೇಕಾದ ಯಾರಿಗೆ? ರಾಮಚಂದ್ರನಿಗೆ. ಅವನಿಗೇನೋ ಮೋಸ ಮಾಡಿ ತಪ್ಪಿಸ್ಬಿಟ್ಟು ಏನಂದರೆ ನಾ ರಾಜ್ಯವನ್ನು ಆಳಕ್ಕೆ ತಯಾರಿಲ್ಲ, ಬೇಡ ಅಂದ್ಬಿಟ್ಟ. ಬೇಡ ಅಂದಿದ್ದಕ್ಕೆ ಆಯಿತು. ಆಮೇಲೆ ರಾಮಚಂದ್ರನ ಪಾದುಕೆ ಏನಿದೆ, ಪಾದುಕೆಯನ್ನು ತರಕ್ಕೆ ಅಂತ ಹೋಗ್ತಾನೆ. ಅಲ್ಲಿ ಗುಹಾ ಮೊದಲಾದವರು ನೋಡ್ತಾರೆ. ನೋಡಿದಾಗ ರಾಮಚಂದ್ರ ಹೇಗಿದ್ದ ಇಲ್ಲಿ ಅಂತ ಕೇಳ್ತಾರೆ. ಅವನು ಹೇಳ್ದ, ರಾಮಚಂದ್ರ ನೆಲದ ಮೇಲೆ ಮಲಗಿದ್ದ, ಮತ್ತೆ ತಾನು ತಪಸ್ವಿ ಆಗಿರಬೇಕು ಅಂತ ರಾಮಚಂದ್ರ ಅನ್ಕೊಂಡ. ಅದಕ್ಕೋಸ್ಕರ ಯಾವುದಾದ್ರೂ ಒಂದು ವಸ್ತುವನ್ನು ಬಿಟ್ಟರೆ ಪೂರ ಬಿಟ್ಟುಬಿಡ್ಬೇಕಂತ. ಪೂರ ಅಂದರೆ ಮುಕ್ಕಾಲು ಪಾಲು ಸಾಧ್ಯವಾದಷ್ಟು ಅದನ್ನು ಬಿಟ್ಟುಬಿಡಬೇಕು. ರಾಮಚಂದ್ರ ಕಾಡಿಗೆ ಹೋಗಿದ್ದಾನೆ. ಅದಕ್ಕೆ ಅವನೇನು ಮಾಡಿಬಿಟ್ಟ ಅಂದರೆ, ಗುಹಾ ತುಂಬ ಬಂದು ಕೇಳ್ತಾನೆ, ಏನಾದರೂ ತಗೊಳ್ಳಿ, ಏನಾದರೂ ತಗೊಳ್ಳಿ, ನನ್ನ ಕಡೆಯಿಂದ ಏನಾದರೂ ಸೇವೆ ತಗೊಳ್ಳಿ ಅಂತಾನೆ. ಹಣ್ಣು ಹಂಪಲು ತಂದು ಕೊಡ್ತಾನೆ. ರಾಮಚಂದ್ರ ಬೇಡ ಅಂದ್ಬಿಟ್ಟ. ಅದು ಯಾರ್ಯಾರ ಕೈಲಿ ಸುಮ್ಮನೆ ಸಹಾಯ ಅಂತ ತಗೋಬಾರ್ದು, ಬೇಡ ಅಂತ ಬಿಟ್ಟುಬಿಟ್ಟ. ಅವನೇನಾದರೂ ತಗೊಳ್ಳಿ ಅಂತ ಹಠ ಮಾಡ್ದ. ರಾಮಚಂದ್ರ ಏನಂತಾನೆ ಗೊತ್ತಾ? ನನ್ನನ್ನು ತಪಸ್ವಿಯಾಗಿರು ಅಂತ ಹೇಳಿದ್ದಾರೆ ನಮ್ಮ ತಾಯಿ ಕೈಕೇಯಿ. ಅದು ಕೂದಲು ಇದೆಲ್ಲ ಸರಿಯಾಗಿ ಬಾಚಿಕೊಂಡ್ರೆ, ರಾಜ ಕಳೆ ಇದ್ಬಿಟ್ರೆ, ಯಾರಾದ್ರನ್ನ ರಾಜನನ್ನಾಗಿ ಮಾಡಿಬಿಟ್ರೆ ಅಂತ ಕೈಕೇಯಿಗೆ ಗಾಬರಿ ಆಗುತ್ತೆ. ಅದಕ್ಕೆ ತಲೆ ಕೂದಲು ಬಾಚ್ಕೊಳ್ಳೋಕ್ಕಾಗಬಾರ್ದು. ತಲೆ ಕೂದಲು ಜಟೆ ಕಟ್ಟಿಬಿಟ್ರೆ ಬಾಚ್ಕೊಳ್ಳೋ ಪ್ರಸಂಗ ಬರಲ್ಲ. ಆಗ ನನ್ನ ರಾಜ ಕಳೆನ ಉಳಿದವರಿಗೆ ಗೊತ್ತಾಗಲ್ಲ ಅಂತ ಕೆಲವರು ಭಾವಿಸ್ಕೊಳ್ತಾರೆ. ಅದಕ್ಕೇನು ಮಾಡಂದ್ರೆ, ಆಲದ ಮರ ಇರುತ್ತಲ್ಲ, ಆಲದ ಮರದ ಹಾಲು ತಗೊಂಬ, ಅದನ್ನು ತಲೆಗೆ ಹಾಕ್ಕೊಂಡ್ಬಿಡ್ತೀನಿ. ಆ ತಲೆ ಕೂದಲು ಗಂಟು ಆಗುತ್ತೆ. ಅಷ್ಟು ಸಾಕು ನನಗೆ, ನಿನ್ನಿಂದ ಈ ಸೇವೆ ತೆಗೆದುಕೊಳ್ತೀನಿ. ಬೇಕಾದರೆ ಬಾಯಿ ಒಳಗಡೆ ಏನು ಹಾಕ್ಕೊಳ್ಳಲ್ಲ. ಗುಹಾ ಹಾಗೆ ಹೇಳ್ದ, ತಂದು ಕೊಟ್ಟ, ಅದನ್ನು ಹಾಕ್ಕೊಂಡ, ತಲೆ ಕೂದಲನ್ನ ಜಜೆ ಮಾಡಿಕೊಂಡು ಇರತಕ್ಕಂಥ ಅವನಾಗಿದ್ದಾನೆ ಅಂತ ಎಲ್ಲ ಕಥೆಯನ್ನ ಗುಹಾ ಭರತನಿಗೆ ಹೇಳ್ದ ರಾಮಚಂದ್ರನ ಬಗ್ಗೆ. ಆಮೇಲೆ ಭರತನೂ ತೀರ್ಮಾನ ಮಾಡ್ದ, ದೊಡ್ಡೋರು ಹೇಗಿರ್ತಾರೋ ಅದಕ್ಕನುಗುಣವಾಗಿ ನಾವಿರಬೇಕು. ಏನು ಮಾಡಿಬಿಟ್ಟ ಅಂದರೆ, ಭರತ ತೀರ್ಮಾನ ಮಾಡಿಬಿಟ್ಟ, ನನ್ನ ಅಣ್ಣ ನೆಲದ ಮೇಲೆ ಮಲಗಿದ್ದಾನೆ, ನಾನು ಮಲಗಬಾರದು ನೆಲದ ಮೇಲೆ. ಯಾಕೆಂದ್ರೆ ಅಣ್ಣನೂ ನೆಲದ ಮೇಲೆ ಮಲಗ್ತಾನೆ, ನಾನು ನೆಲದ ಮೇಲೆ ಮಲಗ್ತೀನಿ ಅಂದರೆ ಈಕ್ವಲ್ ಅಂತಾಯ್ತು. ನಾವು ದೊಡ್ಡೋರ್ಗೆ ಈಕ್ವಲ್ ಅಂತ ಆಗ್ಬಾರ್ದು ನೋಡಿ. ಅದಕ್ಕೆ ಏನಂದ್ರೆ, ತೇಷಾಂ ತ್ವಯಾಸನೇನ ಪ್ರಶ್ವಸಿತವ್ಯಂ ಶ್ರದ್ಧೆಯಾ ದೇಯಂ ಅಂತ ಉಪನಿಷತ್ತಲ್ಲಿ ಏನು ಹೇಳ್ತಾರಂದ್ರೆ, ದೊಡ್ಡವರಿಗೆ ಆಸನ ಕೊಟ್ಟು ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ನಾವು ಸಮಾನ ಅಂತ ಅನ್ನಿಸಿಕೊಳ್ಳಬಾರದು, ಅವರಿಗಿಂತ ನಾವು ಒಂದು ಹಂತದಲ್ಲಿ ಕಮ್ಮಿ ಇದ್ದಾಗಿರಬೇಕು, ಅವ್ರಿಗೆ ಸಮಾನ ಅನ್ಕೋಬಾರ್ದು ಅಂತ. ನಮಗೆ ಗೊತ್ತಾಗಲ್ಲ. ಮನೇಲಿ ಗಣಪತಿಯನ್ನು ಕೂರಿಸ್ಬಿಟ್ಟಿರ್ತೇವೆ, ಆಯಿತು, ಗಣಪತಿ ಕೂತಿರ್ತಾನೆ, ನಾವೇನು ಮಾಡಿಬಿಡ್ತೇವೆ ಅಂದರೆ ಕ್ಲೀನಾಗಿ ಸೋಫಾ ಮೇಲೆ ಕೂತ್ಕೊಂಡ್ಬಿಟ್ಟಿರ್ತೇವೆ. ಪೂಜೆ ಗೀಜೆ ಎಲ್ಲ ಮುಗಿದ ಮೇಲೆ ಕ್ಲೀನಾಗಿ ಸೋಫಾ ಮೇಲೆ ಕೂತ್ಕೊಂಡು ತಪ್ಪಾಗುತ್ತೆ. ಅವ್ರನ್ನ ಕಳಿಸ್ಬಿಟ್ಟು ಕೂತ್ಕೊಳ್ಬೇಕಾರೆ, ಕಳಿಸೋಕ್ಕಿಂತ ಮೊದಲು ಅವ್ರಿಗೆ ಈಕ್ವಲ್ ಆಗಿ ನಾವು ಕೂತ್ಕೋಬಾರ್ದು. ನೆಲದ ಮೇಲೆ ಕೂತ್ಕೋಬೋದು, ಬೇಕಾದ್ರೆ ಜಮಖಾನ ಹಾಸ್ಕೊಂಡು ಕೂತ್ಕೋಬೋದು, ಸ್ವಲ್ಪ ಎತ್ತರದಲ್ಲಿ ಕೂತ್ಕೋಬೋದು. ಆದರೆ ಚೇರಲ್ಲಿ ಕ್ಲೀನಾಗಿ ಕೂತ್ಕೊಳ್ಳೋದು ತಪ್ಪಾಗತ್ತೆ. ಅನಂತ ಪದ್ಮನಾಭ ಸ್ವಾಮಿ ವ್ರತ ಅಥವಾ ವರಮಹಾಲಕ್ಷ್ಮಿ ವ್ರತ ಮಾಡಿ ದೇವತೆಗಳನ್ನು ಕರೆಸಿ ಸಾಯಂಕಾಲ ವಿಸರ್ಜನೆ ಮಾಡ್ತೀವಿ ಎನ್ನುವಾಗ ಅಲ್ಲಿ ತನಕ ಅವ್ರು ಈಕ್ವಲ್ ಆಗಿ ಕೂತ್ಕೋಬಾರ್ದು. ಆ ದೇವತೆಗಳಿಗೆ ನಾವು ಕೊಡೋ ಗೌರವ ಅದು. ಹಾಗೇನೆ ಏನಂತ ಹೇಳಿದ್ರೆ, ಆ ತೇಷಾಂ ತ್ವಯಾಸನ, ಅದಕ್ಕೆ ಏನು ಮಾಡಿಬಿಟ್ಟ ಭರತ ಅಂದರೆ, ನನ್ನ ಅಣ್ಣ ನೆಲದ ಮೇಲೆ ಮಲಗ್ತಾನೆ, ನಾನು ನೆಲದ ಮೇಲೆ ಮಲಗಿದ್ರೆ ತಪ್ಪಾಗತ್ತೆ ಅಂದ್ಬಿಟ್ಟ. ಯಾರೋ ಒಬ್ಬರು ಸ್ಮಾರ್ತರು, ಒಳ್ಳೆ ಭಗವದ್ಭಕ್ತರು, ಸ್ಮಾರ್ತರು, ಏನಂದರೆ ಅವ್ರು ಹೇಳ್ತಾ ಇದ್ರು, ಅಲ್ಲ ನಮ್ಮ ಸೊಸೆ ಇದ್ದಾಳೆ, ನಾವು ಏನೋ ಟಿವಿ ಗಿವಿ ನೋಡಬೇಕು ಅಂದ್ಬಿಟ್ಟೇನೋ ದಿಂಬಿಟ್ಕೊಂಡು ನೆಲದಲ್ಲಿ ಮಲಕ್ಕೊಂಡು ಟಿವಿ ಸೀರಿಯಲ್ ನೋಡ್ತಾ ಇರ್ತೇವೆ. ನಮ್ಮ ಸೊಸೆಗೆ ಅಷ್ಟೂ ವಿವೇಕ ಇಲ್ಲ. ನಾವು ಮಲ್ಕೊಂಡೇನೋ ಟಿವಿ ನೋಡ್ತಾ ಇದ್ರೆ ಹಜಾರದಲ್ಲಿ ಕ್ಲೀನಾಗಿ ನಮ್ಮನ್ನು ದಾಟ್ಕೊಂಡು ಹೋಗ್ತಾರೆ. ಹೇಳಬೇಕಾದವನು ಯಾರು? ನನ್ನ ಮಗ ಹೇಳ್ಬೇಕು, ಅವ್ರನ್ನ ದಾಟ್ಕೊಂಡು ಹೋಗಬೇಡ, ಅವರು ದೊಡ್ಡವರು, ಬಳಸ್ಕೊಂಡು ಹೋಗು ಅಂತ ಹೇಳಬೇಕು. ಅವನು ಹೇಳಲ್ಲ. ಸಣ್ಣ ಮಕ್ಕಳಾದರೆ ನಾವು ತಿದ್ದಬಹುದು, ವಯಸ್ಸಾದರೆ ಅವರೇ ಅರ್ಥ ಮಾಡ್ಕೋಬೇಕು. ಇದನ್ನು ಯಾರು ಹೇಳ್ತಾರೆ ಹೇಳಿ? ಯಾರೋ ಹಿರಿಯರು ಅವ್ರು ಹೇಳಬೇಕು. ನಾವು ಇದೆಲ್ಲ ಹೇಳಕ್ಕೆ ನಮ್ಮನ್ನು ದಾಟ್ಕೊಂಡು ಹೋಗಬಾರ್ದು ಅಂತ ಹೇಳಿದ್ರೆ, ನೀವೇ ಮೂಲೆಗೆ ಮಲ್ಕೊಳ್ಳಿ, ಟಿವಿ ನೋಡಬೇಡಿ ಅಂತಂದ್ರು ಅಂದರೆ ಅವರು
ಅಲ್ವಾ? ನಾನು ದಾಟ್ಕೊಂಡು ಹೋಗಬಾರ್ದು ದೊಡ್ಡವ್ರನ್ನ ಅನ್ನೋದು ಗೊತ್ತಿಲ್ವಲ್ಲ ಅವ್ರಿಗೆ ಅಂದರು. ನಾನು ಹೇಳಿದೆ, ಏನು ಮಾಡೋಕ್ಕಾಗತ್ತೆ, ನಿಮ್ಮ ಮಗನಿಗೆ ಬೈರಿ ದಾಟ್ಕೊಂಡು ಹೋದ್ಮೇಲೆ ಅಷ್ಟೇ, ಆಗ ಅವಳಿಗೆ ಅರ್ಥ ಆಗ್ಬೋದೇನೋ. ದೊಡ್ಡವ್ರನ್ನ ನಮ್ಮನ್ನು ಸಾಕಿದವ್ರು ಯಾರಿರ್ತಾರೆ ಅವ್ರನ್ನ ದಾಟಬಾರ್ದು. ರಾಯರಿಗೆ ಪ್ರದಕ್ಷಿಣೆ ಅಂತಾರಲ್ಲ, ಪ್ರದಕ್ಷಿಣೆ ಅನ್ನೋ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ರಾಯರನ್ನ ದಾಟದೇ ಇರುವುದು ಅಷ್ಟೆ. ಈಗ ರಾಯರು ಇಲ್ಲಿರ್ತಾರೆ, ಹಿಂಗೆ ನೇರ ಹೋದರೆ ದಾಟದಾಗೆ, ಹೀಗೆ ಹೋದರೆ ಬಳಸ್ಕೊಂಡು ಹೋದಾಗೆ. ಅದರಿಂದ ಪ್ರದಕ್ಷಿಣೆ ಅಂದರೆ ಏನಂತ ಅರ್ಥ? ಅವರಿರುವ ಜಾಗವನ್ನು ದಾಟದೇ ಇರುವುದು ಅಂತ. ಅದಕ್ಕೆ ಅದನ್ನು ಪ್ರದಕ್ಷಿಣೆ ಅಂತ ಕರೆಯೋದು. ಏನು ಮಾಡಿಬಿಟ್ಟ ಭರತ ಅಂದರೆ, ನನ್ನ ಅಣ್ಣನಿಗೆ ಸಮಾನವಾಗಿ ನಾನು ಮಲಗಬಾರ್ದು, ಅದಕ್ಕೋಸ್ಕರ ಮಾಡ್ತೀನಿ ಅಂತ ನೆಲದಲ್ಲಿ ಹಳ್ಳವನ್ನು ತೋಡಿ ಹಳ್ಳದಲ್ಲಿ ಮಲಗಿದಾನಂತೆ. ಇನ್ನು ಅಣ್ಣಂದ್ರಿಗೆ ಹಳ್ಳ ತೋಡೋ ತಮ್ಮಂದರು ಸಿಗ್ತಾರೆ, ಆದ್ರೆ ಹಳ್ಳದಲ್ಲಿ ಮಲಗುವ ತಮ್ಮಂದರು ಸಿಗಲ್ಲ. ಅಂದ್ರೆ ಅವ್ರು ಹೇಳಿಬಿಟ್ರು ಅಂದ್ರೆ ಮುಗಿಯಿತು ಅಂತ. ಅದಕ್ಕಾಗಿ ತಾನು ಹಳ್ಳದಲ್ಲಿ ಮಲಗಿದಾನೆ. ಹಳ್ಳದಲ್ಲಿ ಮಲಗಿದ್ರೆ ನಿದ್ದೆ ಬರಲ್ಲ, ಹುಳ ಉಪ್ಟೆ ಇರುತ್ತೆ, ಅದಿರುತ್ತೆ ಇದಿರುತ್ತೆ, ನಿದ್ದೆ ಬರಲ್ಲ. ನಿದ್ದೆ ಬರದೇ ಇದ್ರೂ ಪರವಾಗಿಲ್ಲ, ನಾನು ಅವನಿಗೆ ಸಮಾನವಾಗಿ ನಾನು ಮಲಗಲ್ಲ ಅಂತ ಮಲಗಲಿಲ್ಲ. ರಾಜರಂದ್ರೆ ಎಷ್ಟೆಷ್ಟು ಜನನ್ನ ಭೇಟಿ ಆಗಬೇಕಾಗತ್ತೆ, ಮಂತ್ರಿಗಳನ್ನೇ ಭೇಟಿ ಆಗಬೇಕಾಗತ್ತೆ, ಎಷ್ಟೆಷ್ಟು ವಿಚಾರಣೆಗಳು ಮೊದಲಾದವುಗಳು, ಮತ್ತೆ ಉಳಿದವ್ರನ್ನ ಸತ್ಕಾರ ಎಲ್ಲ ಮಾಡಬೇಕಾಗತ್ತೆ. ಅಷ್ಟೆಲ್ಲ ಮಾಡ್ದವನೇನು ಮಾಡ್ದ ಅಂದರೆ 14 ವರ್ಷ ತಲೆ ಬಾಚಿಕೊಳ್ಳಲಿಲ್ಲ. ರಾಮ ತಲೆ ಬಾಚಿಕೊಂಡಿಲ್ಲ ಅಂದಮೇಲೆ ನಾನು ತಲೆ ಬಾಚ್ಕೋಬಾರ್ದು. ರಾಮ ಅಲಂಕಾರ ದ್ರವ್ಯಗಳನ್ನು ಉಪಯೋಗಿಸೋದಿಲ್ಲ, ನಾನು ಅಲಂಕಾರ ದ್ರವ್ಯವನ್ನು ಉಪಯೋಗಿಸೋದಿಲ್ಲ ಅಂತ ಅಷ್ಟು ಕಡು ನಿಷ್ಠೆ. ಕೆಲವರೆಲ್ಲ ಇರ್ತಾರೆ, ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಕನ್ನಡಿ ಮುಂದೆ ಕ್ಲೀನಾಗಿ ತಲೆ ಬಾಚ್ಕೊಂಡ್ಬಿಟ್ಟು ಆಮೇಲೆ ಸಂಧ್ಯಾವನ್ನೇ ಕೂತ್ಕೋತಾರೆ. ಬರಲ್ಲ, ಅದು ಬರಲ್ಲ. ಅದು ದೇವತೆಗಳಿಗೆ ಅರ್ಘ್ಯ ಗಿರ್ಗೆ ಕೊಡಬೇಕಂದ್ರೆ ಬಾಚನಿಗೆ ಸೋಕಿಸ್ಬಾರ್ದು. ಅವನು ಬಾಚನಿಗೆ ಸೋಕಿಸ್ಬಿಟ್ಟ ಅಂದ್ರೆ ಮೈಲಿಗೆ ಆದಾಗ ಲೆಕ್ಕ. ಅದು ಸ್ನಾನ ಮಾಡಿ ಚೆನ್ನಾಗಿ ತಲೆ ಒರೆಸ್ಕೋಬೇಕು, ಬಾಚನಿಗೆ ಸೋಕಿಸ್ಲಿಕ್ಕೆ ಬರಲ್ಲ, ಮೈಲಿಗೆ ಆಗುತ್ತೆ. ಆಗ ದೇವತೆಗಳಿಗೆ ಅರ್ಘ್ಯ ಕೊಡೋದು, ಮತ್ತೆ ಕ್ಲೀನಾಗಿ ರೇಷ್ಮೆ ಮೊಗಟ ಉಟ್ಕೊಂಡ್ಬಿಟ್ಟು ಪೂಜೆ ಅಂತ ಹಾಗೆ ಬಂದ್ಬಿಡೋದು, ತಲೆ ಬಾಚ್ಕೊಂಡ್ಬಿಡೋದು, ಪೌಡ್ರಿಗೆ ಇವ್ರೆಲ್ಲ ಗಂಧಂ ಸಮರ್ಪಯಾಮಿ, ದೇವರಿಗೆ ಬಂದು ಇವರೇ ಸುಗಂಧ ಚೂರ್ಣಂ ಸಮರ್ಪಯಾಮಿ ಅಂತ ಇಲ್ಲೆಲ್ಲ ಹಚ್ಕೊಂಡ್ಬಿಡೋದು. ಅದು ವಿಡಿಯೋ ತಗೋಬೇಕಾದ್ರೆ ಬರುತ್ತಷ್ಟೆ, ದೇವ್ರ ಪೂಜೆಗೆ ಬರಲ್ಲ. ಅದು ದೇವರಿಗೆ ಅವಮಾನ ಮಾಡ್ತಾ ಇದ್ದಾಗ ಲೆಕ್ಕ ಅಲ್ವಾ? ಅದರಿಂದ ಬರಲ್ಲ. ಏನು ಮಾಡಿಬಿಟ್ಟ ಅಂದರೆ ಅದಕ್ಕೆ ಅಲಂಕಾರ ಮಾಡ್ಕೊಂಡಿಲ್ಲ 14 ವರ್ಷ ಆಯಿತು. ಹಾಗೆ ಅವನಿರ್ತಕ್ಕಂಥವನಾದ ಅಂದರೆ ಭಗವಂತನ ಸೇವೆಯನ್ನ ಶಾಸ್ತ್ರೀಯವಾಗಿ ಭಗವಂತನಿಗೆ ಅವಮಾನ ಆಗದಂತೆ ಮಾಡ್ತಕ್ಕಂಥವನಾದ ಆ ಮಾಡಿದ ಜಾಗವೇ ನಂದಿಗ್ರಾಮ. ಅಂದರೆ ದೊಡ್ಡವ್ರ ಬಗ್ಗೆ ಸರಿಯಾಗಿ ಸೇವೆ ಮಾಡುವ ಯೋಗ್ಯತೆ. ಕೆಲವರು ಅಂತಾರೆ ಏನಂದ್ರೆ, ನನ್ನ ಮಗ ಇದಾನ ಪ್ರಯೋಜನ ಇಲ್ಲ, ಅವನಿಗೆ ಸೇವೆ ಮಾಡಬೇಕಂತ ಹೇಗೆ ಗೊತ್ತಿಲ್ಲ ಬಿಡಿ, ಅವ್ನಿಗೆ ಹೇಳಿ ಪ್ರಯೋಜನ ಇಲ್ಲ ಅಂತಾರೆ. ಅಂದರೆ ಅವರಿಗೆ ಹಾಸಿಗೆ ಹಿಡಿದವ್ರನ್ನ ನೋಡ್ಕೊಳ್ಳೋದು, ದೊಡ್ಡವ್ರನ್ನ ಸೇವೆ ಮಾಡೋದು ಅದು ಕಲೆ. ಅದು ಉಳಿದವ್ರಿಗೆಲ್ಲ ಬರಲ್ಲ. ಏನೋ ಸ್ವಲ್ಪ ಬಾತ್ರೂಮ್ ಹೋಗ್ಬೇಕಂದ್ರೆ ಸರಿ ಹೋಗ್ಬಿಟ್ಟು ಬನ್ನಿ ಅಂತಾರೆ. ಅವ್ರನ್ನ ಹೇಗೆ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕು, ಹೇಗೆ ಕರ್ಕೊಂಡ್ಬರ್ಬೇಕು ಗೊತ್ತಿಲ್ಲ. ಅದು ದೊಡ್ಡವ್ರನ್ನ ಸೇವೆ ಮಾಡೋದು ಉಂಟಲ್ಲ, ಅದು ದೊಡ್ಡ ಕಲೆ. ಅದನ್ನು ಕಲ್ತ್ಕೋಬೇಕು ಜೀವನದಲ್ಲಿ, ಅದು ಕಲೆ. ಹಾಗೆ ಏನು ಮಾಡಿಬಿಟ್ಟ ಅಂದರೆ ಆ ಭರತ ರಾಮನ ಸೇವೆಯನ್ನ ದೂರದಲ್ಲೇ ಇದ್ದು ಚೆನ್ನಾಗಿ ಮಾಡಿಬಿಟ್ಟ. ಅದರಿಂದ ರಾಮಚಂದ್ರ ಅವನು ಒಳ್ಳೆ ಅನುಗ್ರಹವನ್ನು ಮಾಡಿದ. ಆ ಮಾಡಿದ ಜಾಗವೇ ನಂದಿಗ್ರಾಮ. ಅದಕ್ಕೆ ಜೀವನದಲ್ಲಿ ದೊಡ್ಡವರ ಸೇವೆ ಮಾಡಬೇಕಪ್ಪ, ಅವರ ಅನುಗ್ರಹ ಪಡೀಬೇಕು ಅಂತ ತೀರ್ಮಾನ ಮಾಡುವವರು ಆ ನಂದಿಗ್ರಾಮಕ್ಕೆ ಹೋಗಿ ಅಲ್ಲಿ ನೋಡಬೇಕು. ಅಲ್ಲಿ ಏನಂದರೆ ರಾಮಚಂದ್ರನ ಪಾದುಕೆ ಏನಿದೆ ಆ ಪಾದುಕೆಗಳನ್ನೇ 14 ವರ್ಷ ಇಟ್ಟು ಭರತ ಪೂಜೆ ಮಾಡಿದ್ದ. ಅಂದರೆ ಎಷ್ಟು ಒಂದು ವಾತ್ಸಲ್ಯ ಇರತಕ್ಕಂಥದ್ದಾಗಿದೆ. ಆದ್ದರಿಂದ ಪಾದುಕೆಗಳನ್ನಿಟ್ಟು ಬರೀ ಪೂಜೆ ಮಾಡಿದ್ದಾನೆ 14 ವರ್ಷ. ಒಂದು ಯುದ್ಧ ಆಗಿಲ್ಲ, ಒಂದು ಫಜೀತಿ ಆಗಿಲ್ಲ, ಒಂದು ಆರೋಗ್ಯದಲ್ಲಿ ಅಸ್ತವ್ಯಸ್ತತೆ ಆಗಿಲ್ಲ, ಚೆನ್ನಾಗಿ ರಾಜ್ಯ ಆಳಿದ. ಯಾಕೆಂದ್ರೆ ಕೇವಲ ಇದ್ದದ್ದು ರಾಮನ ಪಾದುಕೆ. ಅದಕ್ಕೇನು ಮಾಡಿದ್ದಾನೆ? ಶ್ರದ್ಧೆಯಿಂದ ಪೂಜೆ ಮಾಡಿದ್ದಾನೆ, ಏನೂ ಅವಘಡಗಳು ಆಗಿಲ್ಲ ಅವನಿಗೆ. ಅಂದರೆ ವ್ರತದ ದೀಕ್ಷೆ ತೊಟ್ಟು ಭಗವಂತನ ಪಾದ ಪೂಜೆಗಳನ್ನು ಮಾಡಿದ್ದರಿಂದ ಅವನ ಜೀವನದಲ್ಲಿ ಏನಾಯ್ತಂದ್ರೆ ಅನ್ನುಕೊಂಡ ದೀಕ್ಷೆ, ಆ ವ್ರತ ಅದು ನಿರ್ವಿಘ್ನವಾಗಿ ನೆರವೇರಿತು. ನಾವು ಅಂದ್ಕೊಂಡಿದ್ದು ನಿರ್ವಿಘ್ನವಾಗಿ ನೆರವೇರಬೇಕಂದ್ರೆ ಭಗವಂತನ ಪಾದಗಳಲ್ಲಿ ನಾವು ಸಮರ್ಪಣೆ ಮಾಡಬೇಕು. ಅದಕ್ಕೆ ಏನಾದರೂ ಮದುವೆ ಮೊದಲಾದ ಸಂದರ್ಭಗಳು, ಅಥವಾ ಏನಾದರೂ ಮನೆ ಕಟ್ಟುವ ಸಂದರ್ಭ, ಮದುವೆ ಅಂದರೆ ಒಂದು 10 ಲಕ್ಷ, ಮನೆ ಕಟ್ಟುವ ಸಂದರ್ಭ ಅಂದರೆ 20 ಲಕ್ಷ 25 ಲಕ್ಷ ಏನೋ ಮಾಡ್ತೀವಿ ಅಂತ ಹೋಗ್ಬಿಟ್ಟು ಮಧ್ಯದಲ್ಲಿ ಕಾಂಟ್ರಾಕ್ಟರ್ ಸತ್ತೋಗ್ಬಿಟ್ರೆ 1 ವರ್ಷ ಆಚೆನೂ ಇಲ್ಲ ಈಚೆನೂ ಇಲ್ಲ, ಅವನು ಬಿಟ್ಟು ಬೇರೆಯವರು ಮಧ್ಯದಲ್ಲಿ ಬರಲ್ಲ, ಏನೋ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೇನು ಹೇಳ್ತಾರೆ ಗೊತ್ತಾ? 2 ತೆಂಗಿನಕಾಯಿ ತೆಗೆದುಕೊಂಡು ಫಸ್ಟು ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿ,
ಭಗವಂತನ ಪಾದದಲ್ಲಿ 2 ತೆಂಗಿನಕಾಯಿ ಇಡೋದು. ಆ 2 ತೆಂಗಿನಕಾಯಿಯ ಸಂಕೇತ ಏನು ಅಂದರೆ ಕಾಯೇನ ಮತ್ತೆ ಶಿರಸ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ. ಸ್ವಾಮಿ ನಿರ್ವಿಘ್ನವಾಗಿ ನೆರವೇರಿಸಪ್ಪ, ನಿನ್ನ ಸನ್ನಿಧಿಯಲ್ಲಿ ಏನೋ ಹರಿವಾಯುಗಳ ಸಂಕಲ್ಪದಂತೆ ನಾನು ಇದನ್ನು ಕೈಗೊಳ್ತಾ ಇದ್ದೀನಿ, ಇದಕ್ಕೆ ಅಡ್ಡಿ ಆತಂಕಗಳು ಬರದೇ ಇದ್ದಾಗ ಮಾಡಪ್ಪ ಅಂತ 2 ತೆಂಗಿನಕಾಯಿಗಳನ್ನು ಅವನ ಪಾದದ ಮುಂದೆ ಇಟ್ಟು ಸಂಕಲ್ಪ ಮಾಡಿದರೆ ಅಂದ್ಕೊಂಡಿದ್ದ ದೊಡ್ಡ ದೊಡ್ಡ ಕಾರ್ಯಗಳು ನಿರ್ವಿಘ್ನವಾಗಿ ಪ್ರಾಯಶಃ ನೆರವೇರುತ್ತೆ. ನಮ್ಮ ಪಾಪ ಜಾಸ್ತಿ ಇಲ್ಲದೆ ಇದ್ದರೆ ಪ್ರಾಯಶಃ ನೆರವೇರುತ್ತೆ. ಅದನ್ನು ಜಗತ್ತಿಗೆ ತೋರಿಸಿಕೊಟ್ಟವನು ಯಾರು? ಭರತ. ಆ 2 ಪಾದುಕೆಗಳನ್ನು ಇಟ್ಕೊಂಡು ಚೆನ್ನಾಗಿ ಅವನು ಪೂಜೆ ಮಾಡ್ತಾ ಇರ್ತಕ್ಕಂಥವನಾದ. ಅದಕ್ಕೆ ಆ ನಂದಿಗ್ರಾಮ ಏನಿದೆ ಆ ಕ್ಷೇತ್ರಕ್ಕೆ ಹೋಗಬೇಕು, ಆ ಭಗವಂತನ ಪಾದುಕೆಗಳು ಏನಿದೆ ಅದನ್ನು ನೋಡ್ತಾ ಇರ್ತಕ್ಕಂಥದ್ದಾಗಬೇಕು ಅಂಥೇಳಿ ಹೇಳ್ತಕ್ಕಂಥವರಾಗಿದ್ದಾರೆ. ಆ ರಾಮನ ಪಾದುಕೆ ಏನಿದೆ ಆ ಪಾದುಕೆಯನ್ನು ಅನೇಕ ರೀತಿಯಾಗಿ ಸ್ತೋತ್ರ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಸ್ತೋತ್ರ ಮಾಡಿ ಹೇಳ್ತಾರೆ, ನಾರೀಕೃತಶೀಲೌ ರಮ್ಯತಲೌ ದಿವ್ಯಾಂಗುಲಿದಲೌ ವೃತ್ತಮೌಕ್ತಿಕ ಸಂಕಾಶ ನಖೌ ತ್ರಿಜಗತಿ ಸುಖೌ ಧ್ವಜವಜ್ರಾಂಕುಶಾಂಬೋಜ ರಾಜಿತೌ ರಾಜಪೂಜಿತೌ ರಕ್ತಪದ್ಮೋಪಮೌಧ್ವಸ್ತ ಶ್ರಮೌ ವಿದ್ರಾವಿತಭ್ರಮೌ ಉಪಕೃತ್ಯೈ ಸಜ್ಜನಾನಾಂ ಅಪಕೃತ್ಯೈ ತಥಾ ಸತಾಂ ನಮತಾಂ ಅಮ್ಮಸೋಹತ್ಯೈ ಭೂತ್ಯೈ ಸರ್ವದಿವೋಕಸಾಂ ಅಂಥೇಳಿ ಆ ಪಾದವನ್ನು ಧ್ಯಾನ ಮಾಡಬೇಕಂತೆ. ಯಾಕಂದರೆ ಏನು ಬೆಟ್ಟದಷ್ಟು ಪಾಪ ಇರುತ್ತೆ ಅದೆಲ್ಲ ಬ್ಲಾಸ್ಟ್ ಆಗಬೇಕಾದ್ರೆ ಡೈನಮೈಟ್ ಇಟ್ಬಿಟ್ರೆ ಅದೆಲ್ಲ ಬ್ಲಾಸ್ಟ್ ಆಗುತ್ತೆ. ಗಟ್ಟಿ ಪಾಪಗಳು ಅದು ಎಷ್ಟು ಅಂತ ಹೇಳಕ್ಕೆ ಬರಲ್ಲ, ಅದೆಲ್ಲ ಬ್ಲಾಸ್ಟ್ ಆಗಬೇಕು. ಬೆಟ್ಟದ ಥರ ಬಂಡೆಗಳಂದರೆ ಅದಕ್ಕೆ ಡೈನಮೈಟ್ ಇಟ್ಟರೆ ಬ್ಲಾಸ್ಟ್ ಆಗುತ್ತೆ. ಅದೇ ತರಹ ಇರತಕ್ಕಂಥದ್ದು ಭಗವಂತನ ಪಾದದ ಬುಡದಲ್ಲಿ ವಜ್ರ ಅಂತ ಒಂದು ಗೆರೆ ಇದೆ. ಅದನ್ನು ಧ್ಯಾನ ಮಾಡಿಬಿಟ್ರೆ ವಜ್ರವನ್ನು ಅದು ಬಂಡೆಗಳನ್ನು ಸೀಳಕ್ಕಲ್ಲ, ಬೆಟ್ಟಗಳನ್ನು ಪುಡಿ ಮಾಡೋಕ್ಕೆ ಉಪಯೋಗಿಸ್ತಾರೆ ವಜ್ರ ಇದುವನ್ನು. ಭಗವಂತನ ಪಾದದ ಬುಡದಲ್ಲಿ ವಜ್ರ ಅನ್ನೋ ಗೆರೆ ಇದೆ ಅಂತ ಯೋಚನೆ ಮಾಡಿಬಿಟ್ರೆ ಏನಾಯಿತು, ಪಾಪದ ಬೆಟ್ಟಗಳೆಲ್ಲ ಚೂರ್ಣ ಆಗುತ್ತಂತೆ. ಮತ್ತೆ ಒಂದು ಕೆಲಸ ಹಮ್ಮಿಕೊಂಡಿದ್ದು ನಿರ್ವಿಘ್ನವಾಗಿ ನೆರವೇರಬೇಕಂದ್ರೆ ಏನೋ ಗೆದ್ದಿತು ಅಂತ ಹೇಳಿದ್ರೆ ಏನೋ ಧ್ವಜವನ್ನು ಬೀಸ್ತಾ ಇರ್ತಾರಲ್ಲ, ಭಗವಂತನ ಪಾದ ಬುಡದಲ್ಲಿ ಧ್ವಜ ಇದೆ ಅಂದರೆ ಅಂದುಕೊಂಡ ಕೆಲಸ ಆಗಬೇಕು, ಅಹಂಕಾರ ನಾಶ ಆಗಬೇಕು. ಧ್ವಜ ವಜ್ರ ಅಂದುಕೊಂಡ ಕೆಲಸ ನೆರವೇರಿದ್ರೂ ಕಷ್ಟ. ಈ ಮನುಷ್ಯನ ಸ್ವಭಾವ ಏನಂದರೆ ಆಗದೇ ಇದ್ದರೆ ನೇಣು ಹಾಕ್ಕೊಂಡ್ಬಿಡ್ತಾನೆ. ಆಯಿತು ಅಂದುಬಿಟ್ರೆ ನನ್ನ ಸಮಾನ ಇಲ್ಲ ಅಂತ ತಲೆ ತಿರುಗಿಬಿಡಿ. 2 ಕೆಲಸ, ಒಂದ ತಲೆ ತಿರುಗೋದು ಅಥವಾ ತಲೆ ತಗ್ಸೋದು. ಮೀಡಿಯಮ್ ಆಗಿರೋದಿಲ್ವೇ ಇಲ್ಲ. ಗೆದ್ದ ಅಂತ ಇಟ್ಕೊಳ್ಳಿ, ನನ್ನ ಸಮಾನ ಇಲ್ಲ ಅಂತ. ಮತ್ತೆ ಇದಕ್ಕೆಲ್ಲ ರೀ 3 ತಿಂಗಳಿಂದ ಪ್ಲಾನ್ ಮಾಡಿದ್ದೆ, ಅದು ಆ ಥರ ಈ ಥರ ಅಲ್ಲ ನಾನು ಪ್ಲಾನ್ ಮಾಡಿದ್ದು ಅಂತ ತನ್ನನ್ನೇ ಹೊಗಳ್ಕೋತಾನೆ. ಹರಿಗುರುಗಳ ಅನುಗ್ರಹದಿಂದ ನೆರವೇರಿತು ಅನ್ನಲ್ಲ. ಗೆದ್ದಾಗಲೂ ವಿನಯ ಇರಬೇಕು, ಆಪತ್ತು ಬಂದಾಗಲೂ ಧೈರ್ಯ ಇರಬೇಕು. ಅದಕ್ಕೆ ಭಗವಂತನ ಪಾದದ ಬುಡದಲ್ಲಿ ಅಂಕುಶ ಅಂತ ಒಂದಿದೆ. ಗೆದ್ದು ಬಿಟ್ರೆ ಮದಗಜ ಥರ ಆಗ್ಬಿಡ್ತಾನೆ ಮನುಷ್ಯ. ಮದಗಜವನ್ನು ಕಂಟ್ರೋಲ್ ಮಾಡೋದು ಅಂಕುಶದಿಂದ. ಭಗವಂತನ ಪಾದದಲ್ಲಿ ಅಂಕುಶ ಅನ್ನೋ ಒಂದು ಗೆರೆ ಇದೆ. ಆಗ ಎಂತೆಂಥ ಅವರು ಎಂತೆಂಥ ಆಪತ್ತುಗಳನ್ನು ಎದುರಿಸಿದ್ದಾರೆ, ಆದರೂ ಭಗವಂತ ಅನುಗ್ರಹದಿಂದ ಸದ್ಯ ಮೇಲೆ ಬಂದಿದ್ದೇವೆ, ನಾವು ಮೇಲೆ ಬರ್ತೇವೆ ಅನ್ನೋದು ತಿಳ್ಕೊಂಡ್ರೆ ಅಂಕುಶ. ಧ್ವಜ ವಜ್ರ ಅಂಕುಶ ಆಯಿತು. ಯಾರೋ ಒಬ್ಬರಿಗೆ ಪಾಪ ಓಪನ್ ಹಾರ್ಟ್ ಸರ್ಜರಿ ಆಗಿತ್ತು ಅಂತ, ಏನು ಪ್ರಾಬ್ಲಮ್ ಇಲ್ಲ, ಕಾಂಪ್ಲಿಕೇಶನ್ಸ್ ಇಲ್ಲ, ಅದಿಲ್ಲ ಇದಿಲ್ಲ, ಏನು ಆಗಿದೆ ಅಂದರು. ನಾನು ಸರಿ ಪರವಾಗಿಲ್ಲ ಬಿಡಿ ಹಾಗೆ ಹೇಗೆ ಅಂತ ಹೇಳಿದೆ. ಅದಾದಮೇಲೆ ಏನಾಗ್ಬಿಡುತ್ತೆ, ಅವರಿಗೆ ಕೆಮ್ಮು ಸ್ಟಾರ್ಟ್ ಆಗಿಬಿಡ್ತು. ಸಣ್ಣ ಕೆಮ್ಮು ಸ್ಟಾರ್ಟ್ ಆಗಿದ್ದು, ಅದರ ಎಫೆಕ್ಟ್ ಏನಾಗೋಯ್ತು ಅಂದರೆ ಸ್ಟಿಚಸ್ ಬಿಚ್ಚೋಯ್ತು, ಕಾಂಪ್ಲಿಕೇಟೆಡ್ ಆಗಿಬಿಟ್ಟು ಹೊರಟೆ ಹೋಗ್ಬಿಟ್ಟು. ಅಂದರೆ ಪ್ರಾಣ ಹೋಗಬೇಕು, ತೊಂದರೆ ಬರಬೇಕಂದ್ರೆ ದೊಡ್ಡ ಕಾಂಪ್ಲಿಕೇಶನ್ ಏನು ಇರಬೇಕಾಗಿಲ್ಲ. ಒಂದು ಸಣ್ಣ ಕೆಮ್ಮು ಬಂತು. ಆ ಕೆಮ್ಮು ಅದು ಅವರು ಸರಿಯಾಗಿ ನೋಡಬೇಕಾಗಿತ್ತು, ಸರಿಯಾಗಿ ನೋಡಿ ಆಪರೇಷನ್ ಮಾಡಿದ್ದಾರೆ. ಆಮೇಲೆ ಅದು ಡೆವಲಪ್ ಆಗಿಬಿಟ್ಟಿದೆ. ಅವನು ಕೆಮ್ತಾ ಇದ್ದಾನೆ, ಅದರ ಎಫೆಕ್ಟಿಂದ ಸ್ಟಿಚಸ್ ಎಲ್ಲ ಬಿಚ್ಚಿಕೊಂಡು ಆಮೇಲೆ ಕಡೆಗೆ ಅವ್ರು ಹೊರಟೆ ಹೋಗ್ಬಿಟ್ಟು. ಅಂದರೆ ತೊಂದರೆ ಆಗಬೇಕಂದ್ರೆ ಸಣ್ಣದ್ರಿಂದಲೂ ದೊಡ್ಡ ತೊಂದರೆ ಆಗ್ಬೋದು. ಅದಕ್ಕೆ ಅಂಕುಶ. ಸ್ವಾಮಿ ನಿನ್ನ ಅನುಗ್ರಹದಿಂದ ನಾನು ಗೆದ್ದೆಪ್ಪ ಅಂತ ಹೇಳಬೇಕು. ಮತ್ತೆ ಮನಸ್ಸಿಗೆ ಜೀವನದಲ್ಲಿ ಏನೇ ಮಾಡಿದರೂ ಸಮಾಧಾನ ಇರಬೇಕು. ಅದಕ್ಕೆ ಭಗವಂತನ ಪಾದದ ಬುಡದಲ್ಲಿ ಯಾವ ಚಿಹ್ನೆ ಇದೆ? ಪದ್ಮದ ಚಿಹ್ನೆ ಇದೆ ನೋಡಿ. ಧ್ವಜ ವಜ್ರ ಅಂಕುಶ ಪದ್ಮ ಚಿಹ್ನವತು ಇದೆ. ಈ ರೀತಿ ಭಗವಂತನ ಪಾದವನ್ನು ಧ್ಯಾನ ಮಾಡಬೇಕು ಅಂತ ತಿಳಿಸ್ತಾ ಇರತಕ್ಕಂಥವರಾಗುತ್ತಾರೆ. ಅದಾಗಿಬಿಟ್ರೆ ಏನಾಗುತ್ತೆ, ಭಗವಂತನ ಪಾದದ ಸ್ಪರ್ಶ ಮೊದಲಾದವುಗಳು ಆಗಿಬಿಟ್ರೆ ಆಗೇನಾಗುತ್ತಂದರೆ ಅವನಿಗೇನೋ ಒಂದು ಅಪಮೃತ್ಯು ಏನೋ ಬರೋದಿರುತ್ತೆ, ಅದು ಪರಿಹಾರ ಆಗುತ್ತೆ.
ಏನೋ ರಾಯರ ಹತ್ರ ಹೋಗ್ತಾರೆ, ಇನ್ನೇನೋ ಹೋಗ್ತಾರೆ, ಮತ್ತೆಲ್ಲೋ ಹೋಗ್ತಾರೆ, ಇನ್ಯಾವುದೋ ಒಂದು ಆಗುತ್ತೆ. ಭಗವಂತನ ಪಾದಸೇವನೆ ಚೆನ್ನಾಗಿ ಮಾಡಿರ್ತಾರೆ, ಅದರ ಅನುಗುಣವಾಗಿ ಏನಾಗುತ್ತೆ, ಏನೋ ಅಪಮೃತ್ಯು ಬರೋದು ಅಂತಿರುತ್ತೆ, ಪರಿಹಾರ ಆಗಿಬಿಡುತ್ತೆ. ಅದು ಇನ್ನೆಲ್ಲೋ ಆಗುತ್ತೆ, ಅವನಿಗೆ ಒಳ್ಳೇದಾಗುತ್ತೆ. ಯಾರೋ ಒಬ್ಬರಿಗೆ ಅದು ಮುಖ ನೋಡಿದ ತಕ್ಷಣ ಈ ಥರ ಆಗತ್ತೆ ಅಂತ ಭವಿಷ್ಯ ಹೇಳೋ ಕಲೆ ಇತ್ತು. ಅವರೇನು ಮಾಡಿಬಿಟ್ಟಿದ್ದಾರೆ, ಅವ್ರ ಶಿಷ್ಯನ್ನ ಕರೆದಿದ್ದಾರೆ. ಕರೆದುಬಿಟ್ಟು ಹೇಳಿದ್ದಾರೆ, ನಿಮಗೆ ಏನೇನು ಶಾಸ್ತ್ರ ಬರುತ್ತೆ ಹೇಳು ಅಂತ ಹೇಳಿದ್ದಾರೆ. ಅವನು ಹೇಳಿದ, ನನಗೆ ಜ್ಯೋತಿಷ್ ಶಾಸ್ತ್ರ ಬರುತ್ತೆ, ನನಗೆ ಭವಿಷ್ಯ ಎಲ್ಲ ಗೊತ್ತಾಗತ್ತೆ ಅಂತ ಅವ್ರ ಶಿಷ್ಯ ಹೇಳ್ದ. ಇವ್ರು ಹೇಳಿದ್ರು, ನಿಮಗೆ ಜಾತಕ ನೋಡ್ಬಿಟ್ಟು ಜ್ಯೋತಿಷ್ಯ ಹೇಳಕ್ಕೆ ಬರುತ್ತೆ, ನಾನು ಹಾಗೆ ಹೇಳ್ತೀನಿ ಅಂದ್ರೆ ಅವ್ರ ಗುರುಗಳು. ಅವರು ತಪಸ್ವಿಗಳೇ. ಹೇಳಿ ಗುರುಗಳೇ ಎಂದ. ಅವ್ರೇನು ಹೇಳಿದ್ರು ಗೊತ್ತಾ, ನಿನ್ನ ಮನೆಯಲ್ಲಿ ಒಬ್ಬರು ಮೆಂಬರ್ ಸಾಯ್ತಾರೆ, ಮತ್ತೆ ಒಬ್ಬರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ ಅಂದ್ಬಿಟ್ಟು. ಅವ್ರ ಜ್ಯೋತಿಷಿಗಳು, ಪುರೋಹಿತರು, ಎಲ್ರಿಗೂ ಅದಾಗತ್ತೆ ಇದಾಗತ್ತೆ ಅಂತ ಹೋಮ ಮಾಡಿಸೋರು. ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ ಅವ್ರ ಗುರುಗಳು. ಏನಂತ ಅಂದರೆ, ನಿಮ್ಮ ಮನೆಯಲ್ಲಿ ಒಬ್ರು ಮೆಂಬರ್ ಸಾಯ್ತಾರೆ, ಮತ್ತೆ ಏನಂದರೆ ಒಬ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ ಅಂತ ಹೇಳಿದ 1 ವಾರದಲ್ಲೇ ಅಸ್ತವ್ಯಸ್ತ ಆಗಿ ಒಬ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು. ಏನು ಮಾಡೋದು, ಇನ್ನೊಬ್ರು ಮೈನಸ್ ಆಗಬೇಕೀಗ, ಆ ಸ್ಥಿತಿ ಬಂದ್ಬಿಡ್ತು. ಏನು ಮಾಡಬೇಕು? ಆ ಸ್ತೋತ್ರ ಹೇಳಿದ್ರು, ಈ ಸ್ತೋತ್ರ ಹೇಳಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಚೆನ್ನಾಗಿ ಸ್ತೋತ್ರ ಹೇಳಿದ್ದೆಲ್ಲ ಮಾಡಿದ್ರು. ಆಮೇಲೆ ಏನಾಯಿತು, ಅವ್ರ ಮನೆಯಲ್ಲಿದ್ದ ಒಬ್ಬ ಮೆಂಬರ್ ಸತ್ರು. ಯಾರು ಸತ್ರು ಅಂದರೆ, ಬದುಕಿರೋರು ಅವರು ಇವರು ಸಾಯಲಿಲ್ಲ, ಆ ಮನೇಲಿ ಮೆಂಬರ್ ಆಗಿತ್ತಲ್ಲ ಓಡಾಡ್ತಾ ಇದ್ದ ಬೆಕ್ಕು, ಅದು ಸಾಯಿತು. ಅಂದರೆ ಇವರಿಗೆ ಬರಬೇಕಾದ ದೊಡ್ಡ ಅಪಘಾತ ಏನಿದೆ ಅದು ಪರಿಹಾರ ಆಗೋಯ್ತು. ಅವರು ಸಭೆಯಲ್ಲಿ ಹೇಳಿದರು, ಸಭೆಯಲ್ಲಿ ಬಂದ್ಬಿಟ್ಟು ಹೇಳಿದರು, ಹರಿಗುರುಗಳ ಸೇವೆ, ಭಗವಂತನ ಸೇವೆ ಮಾಡಿದ್ರೆ ಏನಾಗುತ್ತೆ ಅಂದರೆ, ಮನೇಲಿದ್ದವ್ರು ಯಾರೋ ಒಬ್ರು ಹೋಗ್ತಾರೆ ಅಂದರು. ಸದ್ಯ ಮನೇಲಿದ್ದವ್ರು ಯಾರೋ ಒಬ್ರು ಹೋಗ್ತಾರೆ, ಇವ್ರು ಗಾಬರಿ ಪಟ್ಕೊಂಡ್ರು, ಯಾರು ಹೋಗ್ತಾರೆ ಅಂತ ಗಾಬರಿ ಪಟ್ಕೊಂಡ್ರು. ಸದ್ಯ ಬೆಕ್ಕು ಹೋಯ್ತು, ಒಳ್ಳೇದಾಯ್ತು. ಅದಕ್ಕೆ ಭಗವಂತನ ಪಾದೋದಕವನ್ನು ಸೇವನೆ ಮಾಡುವಾಗ ಹೇಳ್ತಾರೆ, ಅಕಾಲಂ ಮೃತ್ಯುಹರಣಂ. ಅಕಾಲ ಮೃತ್ಯು ಅಂತಿರುತ್ತಲ್ಲ, ಅದೇನು ಮಹಾ ಅಂತೇನೋ ಗುರುಗಳನ್ನ ಹಿರಿಯರನ್ನ ದೇವರನ್ನ ಧಿಕ್ಕರಿಸಿರ್ತಾನಲ್ಲ, ಅದರಿಂದ ಅಕಾಲ ಮೃತ್ಯು ಬಂದಿರುತ್ತೆ. ಭಗವಂತನ ಪಾದ ಅಲ್ಲ, ಪಾದೋದಕ ಸೇವನೆ ಮಾಡಿಬಿಟ್ರೆ ಸಾಕು. ಅಕಾಲ ಮೃತ್ಯು ಏನಿದೆ ಅದು ನಾಶ ಆಗತ್ತೆ. ನಾಶ ಆಗಿಬಿಟ್ರೆ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ, ಭಗವದ್ಭಕ್ತಿ ಬರುತ್ತೆ. ಅಕಾಲ ಮೃತ್ಯು ಹರಣಂ ಅಂತ ಹೇಳ್ತಾರೆ. ಇನ್ನೊಂದು, ಭಗವಂತನ ಪಾದ ಬುಡದಲ್ಲಿ ಪದ್ಮ ಇದೆ. ಪದ್ಮ ಇದೆ ಅಂದರೆ ಆ ಪದ್ಮ ನೆಮ್ಮದಿಯ ಸಂಕೇತ. ಒಳ್ಳೆ ನೆಮ್ಮದಿ ಇರಬೇಕು ನಮಗೆ, ಏನೂ ಯೋಚನೆ ಇಲ್ಲದೆ ಇದ್ದಾಗೆ ನಾವು ಅಂದ್ಕೊಂಡು ಕೆಲಸಗಳು ನಮ್ಮ ಪಾಡಾಗಿ ನಾವು ಮಾಡ್ಕೊಂಡು ಹೋಗೋ ಹಾಗೆ ನೆಮ್ಮದಿ ಇರಬೇಕು. ನೆಮ್ಮದಿ ಇರಬೇಕಂದ್ರೆ ನಾವಾಯಿತು, ದೇವರಾಯಿತು, ಸಂಬಂಧಿಕರಾಯಿತು, ಫಂಕ್ಷನ್ ಆಯಿತು, ಅವ್ರು ಚೆನ್ನಾಗಿದ್ದಾರೆ ಇವ್ರು ಚೆನ್ನಾಗಿದೆ ವಿಚಾರಿಸ್ಕೊಳ್ಳೋದಾಯಿತು, ಈ ಥರ ಆಗಬೇಕು. ಪ್ರತಿ ವಾರ ಡಾಕ್ಟರ್ ಹತ್ರ ಹೋಗೋದು, ಚೆಕಪ್ ಮಾಡಿಸ್ಕೊಳ್ಳೋದು, ಆ ಥರ ಆಗಬಾರ್ದು. ಸರ್ವವ್ಯಾಧಿ ನಿವಾರಣಂ. ಭಗವಂತನ ಪಾದೋದಕವನ್ನು ಸೇವನೆ ಮಾಡಿಬಿಟ್ರೆ ಏನಾಗುತ್ತಂದ್ರೆ, ಅನೇಕ ಥರವಾದ ವ್ಯಾಧಿಗಳೇನಿರುತ್ತೆ ನಿವಾರಣೆ ಆಗ್ತದೆ. ರಾಯರ ಪಾದೋದಕಕ್ಕೆ ಹೇಳ್ತಾರೆ, ತಸ್ಯ ಕುಕ್ಷಿಗತಾಹ ದೋಷಾಹ ಸರ್ವೇ ನಶ್ಯಂತಿ ತತ್ಕ್ಷಣಾತ್. ರಾಘವೇಂದ್ರ ಸ್ವಾಮಿಗಳ ಪಾದೋದಕಕ್ಕೆ ಇಷ್ಟು ಮಹಿಮೆ ಇರಬೇಕಾದ್ರೆ ಅವರು ಪೂಜೆ ಮಾಡೋದು ರಾಮಚಂದ್ರನ ಪಾದವನ್ನು. ಆ ಪಾದಕ್ಕೆಷ್ಟು ಮಹಿಮೆ ಇರಬೇಡ, ಅದಕ್ಕೆ ಆ ಪಾದವನ್ನು ವಿಶೇಷವಾಗಿ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಆ ಅನುಸಂಧಾನ ಬರಲಿ ಅಂದ್ಬಿಟ್ಟು ಪೂಜೆ ಮಾಡುವಾಗ ಸಾಲಿಗ್ರಾಮದ ಜೊತೆ ವಿಷ್ಣುಪಾದನೂ ಒಂದು ಇಟ್ಕೊಂಡಿರ್ತಾರೆ. ಯಾಕೆಂದರೆ ಭಗವಂತನ ಪಾದೋದಕ, ಭಗವಂತನ ಪಾದದ ಸ್ಪರ್ಶ ಅದಾಗಬೇಕಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾ ಇರ್ತಕ್ಕಂಥವ್ರಾಗುತ್ತಾರೆ ಅಂದರೆ, ವಿಷ್ಣುಪಾದವನ್ನು ಜೊತೆಗೆ ಇಟ್ಟಿರ್ತಾರೆ. ಭಗವಂತನ ಪ್ರತಿಮೆ ಮತ್ತು ಇದು ಸಾಲಿಗ್ರಾಮ, ಚಕ್ರಾಣಿಕೆ ಇದನ್ನೆಲ್ಲ ಇಟ್ಟಿರ್ತಕ್ಕಂಥವ್ರಾಗುತ್ತಾರೆ. ಯಾವುದೋ ಇಸ್ಕಾನ್ ದೇವಸ್ಥಾನಕ್ಕೆ ಹೋಗಿದ್ದೆ, ಅದು ಯಾವುದೋ ಒಂದು ಪ್ರವಚನ ಇತ್ತು, ಹೋಗಿದ್ದೆ, ಎಲ್ಲ ಆಯಿತು. ಆಮೇಲೆ ಅವರು ತೀರ್ಥ ಅಂತ ಕೊಟ್ಟರು. ನಾ ತೀರ್ಥ ಅಂದರೆ ಏನು ಅಂದೆ. ಸ್ವಾಮಿ ಪ್ರಭುಪಾದ ಅವರದ್ದು ತೀರ್ಥ ತಗೊಳ್ಳಿ ಇಂದು. ಅವ್ರನ್ನ ಹೇಳಿದೆ, ಹಂಗೆ ತಗೊಳಕ್ಕೆ ಬರಲ್ಲ, ಭಗವಂತನದ್ದು ಅಂದರೆ ತಗೋಬೋದೇ ವಿನಃ ಸ್ವಾಮಿ ಪ್ರಭುಪಾದ ತೀರ್ಥ ಅಂದರೆ ಏನು ಅಂತ ಕೇಳಿದೆ. ಅಂದರೆ ಅಪ್ಪ ಅವ್ರಿಗೆ ಗೊತ್ತಿಲ್ಲ, ಅವರು ದೊಡ್ಡ ಪ್ರೆಸಿಡೆಂಟ್, ಹೈದರಾಬಾದಲ್ಲಿ ಪ್ರೆಸಿಡೆಂಟು, ಬಟ್ ಅವ್ರಿಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರು, ಇಲ್ಲ ಸ್ವಾಮಿ ಪ್ರಭುಪಾದ ಮೇಲೆ ನಾವು ಅಭಿಷೇಕ ಮಾಡಿದ್ದು, ಆ ಮೂರ್ತಿಗೆ ಅಭಿಷೇಕ ಮಾಡಿದ್ದು ಅದು ಅಂದರು. ತೀರ್ಥ ಅಂದರೆ ವಿಷ್ಣುಪಾದ ಇರಬೇಡವಾ, ಶಂಖದಿಂದ ಅಭಿಷೇಕ ಮಾಡಬೇಡವಾ, ಭಗವಂತನ ಪ್ರತಿಮೆ ಇರಬೇಡವಾ ಅಂದೆ. ಅವ್ರು ಏನಂದ್ರು ಗೊತ್ತಾ, ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ ಈ ವಿಚಾರ, ಸರಿ ಪರವಾಗಿಲ್ಲ ಅಂದ್ಬಿಟ್ಟು ಏನು ಮಾಡಿದಂದ್ರೆ, ಕ್ಷಮಿಸ್ಬಿಡಿ ಅಂದ್ಬಿಟ್ಟು. ಅಂದರೆ ಗೊತ್ತಿಲ್ಲ, ತೀರ್ಥ ಅಂದರೆ ನೀರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಸ್ವಲ್ಪ ಪಚ್ಚಕರ್ಪೂರ ಜಾಸ್ತಿ ಹಾಕ್ಬಿಡೋದು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದು ಸಾಲಿಗ್ರಾಮಕ್ಕೆ ಅಭಿಷೇಕ ಆಗಿರಬೇಕು, ವಿಷ್ಣುಪಾದ ಇರಬೇಕು, ಗೊತ್ತಿಲ್ಲ. ಎಷ್ಟೋ ಜನರಿಗೆ ಗೊತ್ತಿಲ್ಲ. ಏನೋ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಔಷಧಿ ಅಂದರೆ ಏನೋ ಹಳದಿ ನೀರು, ಆ ನೀರು, ಇನ್ನು ಕೆಂಪು ನೀರು ಅಂತಾರಲ್ಲ, ಅಲ್ಲ ಜನರಿಗೆ ಪಾಪ ಗೊತ್ತಿಲ್ಲ, ಆ ಥರ ತಿಳ್ಕೊಂಡ್ಬಿಟ್ಟಿರ್ತಾರೆ.
ಅದಕ್ಕೆ ನಂದಿಗ್ರಾಮಕ್ಕೆ ಹೋಗಬೇಕು, ವಿಷ್ಣು ಪಾದವನ್ನು ಸೇವನೆ ಮಾಡಬೇಕು. ಆಗಿಲ್ವಾ, ವಿಷ್ಣು ಪಾದೋದಕವನ್ನು ಸೇವನೆ ಮಾಡಿ ಪ್ರತಿದಿನಾನು ಕೂಡ. ಅದರಿಂದ ಏನಂದ್ರೆ ಸರ್ವವ್ಯಾಧಿ ನಿವಾರಣಂ ಅಂಥೇಳಿ. ಆ ವ್ಯಾಧಿ ಯಾವಾಗ ಬರುತ್ತೆ, ರೋಗ ಯಾವಾಗ ಬರುತ್ತೆ? ಹೋದ ಜನ್ಮದಲ್ಲಿ ಪಾಪ ಮಾಡಿದ್ರೆ ಈ ಜನ್ಮದಲ್ಲಿ ರೋಗ ಬರುತ್ತೆ. ಸಮಸ್ತ ದುರಿತೋಪಶಮನಂ. ಆ ವಿಷ್ಣು ಪಾದೋದಕವನ್ನು ತೆಗೆದುಕೊಂಡ್ಬಿಟ್ರೆ ಏನು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿರ್ತಾನೆ ಆ ಪಾಪವೇ ಪರಿಹಾರ ಆಗ್ಬಿಡುತ್ತೆ. ಪಾಪ ಅವನ ಮೇಲೆ ತಾನೇ ರೋಗ ಬರೋದು. ಈಗ ನೆಗಡಿ ಆದ್ಮೇಲೆ ತಾನೇ ಕೆಮ್ಮು ಬರೋದು. ನೆಗಡಿನೇ ಹೊಟ್ಟೋಗ್ಬಿಟ್ರೆ ಕೆಮ್ಮಿರೋದೇ ಇಲ್ಲ. ಪಾಪವೇ ಪರಿಹಾರ ಆಗಿಬಿಟ್ರೆ ಆಗ ರೋಗವೇ ಇರೋದಿಲ್ಲ. ಶ್ರೀ ವಿಷ್ಣು ಪಾದೋದಕಂ ಪಾವನಂ ಶುಭಂ ಅಂತ ಹೇಳ್ತಾರೆ. ಏನು ಭರತ 14 ವರ್ಷ ಭಗವಂತನ ಪಾದಗಳನ್ನು ಪೂಜೆ ಮಾಡಿದ. ಅದಕ್ಕೆ ಹೇಳ್ತಾರೆ, ದಶರಥ ತಂದೆ ರಾಮನ್ನ ಬಾ ಬಾ ಅಂತ ತುಂಬ ಕರೆದ್ನಂತೆ. ನಾನು ತಂದೆಯಾಗಿ ಕರೀತಾ ಇದ್ದೀನಿ, ನೀನು ಬಾ ಅಂತ ತುಂಬ ಕರೆದ್ನಂತೆ. ರಾಮ ಬರಲಿಲ್ವಂತೆ. ಸುಮಂತ್ರ ಹೇಳ್ತಾನೆ, ನಿಲ್ಲಿಸ್ಬಿಡಿ, ತಂದೆ ತುಂಬ ಕೂಗ್ತಾ ಇದ್ದಾರೆ, ಅವರು ಬಾ ಬಾ ಅಂತ ಕರೀತಾ ಇದ್ದಾರೆ. ಮತ್ತು ಆಮೇಲೆ ಹೋದ್ಮೇಲೆ ಕೇಳ್ತಾರೆ, ನಾನು ನಿಲ್ಲಿಸು ಅಂತಂದೆ, ಕೇಳಿಸ್ತಿಲ್ವಾ ಅಂತಂತಾರೆ. ನೀವು ನೋಡಿದ್ರೆ ಫಾಸ್ಟಾಗಿ ಹೋಗು ಅಂತೀರಾ, ಅವ್ರು ನೋಡಿದ್ರೆ ನಿಲ್ಲಿಸು ಅಂತಾರೆ, ನಾನು ಏನು ಮಾಡಲಿ ಅಂತ ಸುಮಂತ್ರ ಕೇಳ್ತಾನೆ. ರಾಮ ಹೇಳ್ತಾನೆ, ಸುಮಂತ್ರ ನಿಮ್ಮ ತಂದೆಗೆ ದಶರಥನಿಗೆ ಸುಳ್ಳು ಹೇಳು. ಏನು ಹೇಳಂದ್ರೆ, ನೀವು ನಿಲ್ಲಿಸು ಅಂತೇನೋ ಅಂತಿದ್ರೆ ಅಂತಂದ್ರಲ್ಲ, ರಥದ ಚಕ್ರದ ಶಬ್ದ ಕಟಕಟ ಅಂತ ಆಗ್ತಾ ಇತ್ತು, ಅದರಿಂದ ನೀವೇನಂದ್ರಿ ಎಂದದ್ದು ಕೇಳಿಸ್ಲಿಲ್ಲ ಅಂತ ಹೇಳು ಅಂತ ರಾಮಚಂದ್ರನೇ ಸುಳ್ಳು ಹೇಳ್ಕೊಡು ಅಂತ ಹೇಳ್ಕೊಡ್ತಾನೆ. ಸುಳ್ಳು ಹೇಳೋದು ಹೇಗೆ ಅಂತ ಹೇಳ್ಕೊಡ್ತಾನೆ. ಯಾರೊಬ್ಬರು ಏನಂದ್ರೆ, ಇನ್ನೂ ಹೊರಟಿಲ್ವಾ, ಎಲ್ಲಿದ್ದೀರಾ ಅಂತ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಅವ್ರು ಹೇಳ್ತಾರೆ, ಇಲ್ಲ ಅರ್ಧ ದಾರಿಯಲ್ಲಿದ್ದೀನಿ ಅಂತಂತಾರೆ. ಯಾವ ಫೋನಲ್ಲಿ ಹೇಳ್ತಾ ಇದ್ದಾರೆ? ಲ್ಯಾಂಡ್ಲೈನಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸುಳ್ಳಾಯ್ತಲ್ವಾ? ಅಂದರೆ ಇವರು ಪಕ್ಕಾ ಸುಳ್ಳು ಅನ್ನೋದು ಗೊತ್ತಾಯ್ತು. ಅಲ್ಲಿ ಸುಳ್ಳು ಹೇಳ್ಬೇಕಾದ್ರೆ ಸರಿಯಾಗಿ ಸುಳ್ಳು ಹೇಳಬೇಕು. ಅದು ಇನ್ನೊಬ್ಬರಿಗೆ ಮೋಸ ಮಾಡೋಕ್ಕಲ್ಲ, ಇನ್ನೊಬ್ಬರಿಗೆ ಬೇಜಾರಾಗಬಾರ್ದು ಅಂತ. ಎಂಥ ರಾಮಚಂದ್ರ ಪ್ರಭು. ಆ ದಶರಥ ಕೇಳಿದ್ರೆ, ಹೇಳು, ರಥದ ಚಕ್ರದ ಶಬ್ದ ಕಟಕಟ ಅಂತ ಇತ್ತಲ್ಲ, ಅದರಿಂದ ನೀವೇನೋ ಮಾತಾಡ್ತಿದ್ರಿ ಅನ್ನಿಸ್ತು, ಏನು ಅಂತ ಕೇಳಿಸ್ಲಿಲ್ಲ ನನಗೆ, ಹೀಗಾಗಿ ನಾನು ಫಾಸ್ಟಾಗಿ ಹೊಟ್ಟೋದೆ ಅಂತ ಹೇಳು ಅಂದಾಗ ಸುಮಂತ್ರ ಏನು ಮಾಡ್ತಾನೆ, ಆಯಿತು ಅಂತ ಅಂದ್ಬಿಡ್ತಾನೆ. ಎಂಥ ರಾಮಚಂದ್ರ ಪ್ರಭು ಅಂದರೆ ತಂದೆಗೂ ಬೇಜಾರಾಗಬಾರ್ದು. ಅವರೇ ಮೊದಲು ಹೋಗು ಅಂತ ಹೇಳಿದ್ದಾರೆ, ಅದೂ ನಡೀಬೇಕು, ಅದಕ್ಕೆ ಈ ಥರ ಆಗಲಿ ಅಂತ ಆ ಮಾರ್ಗವನ್ನು ಹೇಳಿಕೊಡ್ತಾನೆ. ಕವಿಗಳು ಹೇಳ್ತಾರೆ, ತಂದೆ ಬಾಬಾ ಅಂತ ಕರೆದರೂ ರಾಮಚಂದ್ರ ಬರಲಿಲ್ಲ. ಅದೇ ಭರತ ನನಗೆ ಬರ್ತೀನಿ 14 ವರ್ಷ ಕಳೆದ ಮೇಲೆ ಅಂತ ಅಷ್ಟೇ ಹೇಳಿದ್ದ. ಆಮೇಲೆ ಬಂದೇ ಬಿಟ್ಟ. ಯಾಕೆ ಬಂದುಬಿಟ್ಟ ಅಂದರೆ, ದಶರಥ ರಾಮಚಂದ್ರನ ಪಾದುಕೆಯನ್ನು ಪೂಜೆ ಮಾಡಿರಲಿಲ್ಲ, ಸುಮ್ಮನೆ ಬಾ 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 ಅಂತ ಕರೆದ. ಅದಕ್ಕೆ ರಾಮ ಬರಲಿಲ್ವಂತೆ. ನಾವು ಸುಮ್ಮನೆ ಭಗವಂತ ಹೇಳಿದ ಏಕಾದಶಿ ಮೊದಲಾದ ವ್ರತಾನುಷ್ಠಾನಗಳೆಲ್ಲ ಮಾಡಿದೆ, ದೇವರೇ ಅನುಗ್ರಹ ಮಾಡಬೇಕಷ್ಟೇ ನೀನು ಅಂತಂದರೆ ಭಗವಂತ ಹೇಳ್ತಾನೆ ಅಷ್ಟೇ ಅಂತ ಹೇಳ್ತಾನೆ. ಮಾಡಲ್ಲ. ಅವನು ಮಾತು ಕೇಳಿರ್ಬೇಕು. ಅವನ ಪಾದಗಳನ್ನು ಭರತ 14 ವರ್ಷ ಪೂಜೆ ಮಾಡ್ದ, ಅದಕ್ಕೆ ಓಡ್ಕೊಂಡು ಬಂದ. ಮಾತು ಕೇಳಿದ್ರೆ ಏನಾಗುತ್ತಂದ್ರೆ ಭಗವಂತ ಅನುಗ್ರಹ ಮಾಡ್ತಾನೆ. ಅದರಿಂದ ಭರತನ ಬಳಿಯಲ್ಲಿ ಯಾಕೆ ಬಂದ? ಅವನು ಪಾದ ಪೂಜೆಗಳನ್ನು ಚೆನ್ನಾಗಿ ಮಾಡಿದ್ದ 14 ವರ್ಷ. ಅದಕ್ಕೆ ಏನು ಮಾಡ್ದ ಅಂದರೆ ಭಗವಂತ ಅವನಿಗೆ ಓಗೊಟ್ಟು ಬಂದ ಅಂತ ಹೇಳ್ತಾರೆ. ಆದ್ದರಿಂದ ನಂದಿಗ್ರಾಮ ಏನಿದೆ ಅದು ತುಂಬ ಪಾದ ಪೂಜೆಯನ್ನು ಮಾಡ್ದ. ಆಮೇಲೆ ಮತ್ತೆ ರಾಮಚಂದ್ರನಿಗಾಗಿ ಕಾಯ್ತಾ ಇದ್ದಾಗ ಆ ರಾಮಚಂದ್ರ ಬರಬೇಕು, ರಾಮಚಂದ್ರನ ದರ್ಶನ ಆಗಬೇಕು. ಏನಾದರೂ ಭಗವಂತ ದರ್ಶನ ಕೊಡಬೇಕಾದ್ರೆ ಮುಖ್ಯ ಪ್ರಾಣದೇವರು ದರ್ಶನ ಜೀವನದಲ್ಲಿ ಆಗಿರಬೇಕು. ಮುಖ್ಯ ಪ್ರಾಣದೇವರು ದರ್ಶನ ಆಗದೇ ಇದ್ದರೆ ಭಗವಂತನ ದರ್ಶನ ಆಗಲ್ಲ. ಅದಕ್ಕೆ ರಾಮಚಂದ್ರ ಪ್ರಭು ಸುಮ್ಮನೆ ಹನುಮಂತನಿಗೆ ಹೇಳ್ತಾನೆ, ನೀವು ಒಂದ್ಸತಿ ಹೋಗಿ ಮುಖ ತೋರಿಸೋನಿಗೆ. ಮುಖ ತೋರಿಸಿದಾಗ ಗೊತ್ತಾಗತ್ತೆ. ಏನಂದ್ರೆ, ಏನಾದರೂ ಅವನು ರಾಜ್ಯವನ್ನು ಆಳ್ತಾ ಯಾಕಾದರೂ ಇಷ್ಟು ಬೇಗ ಬಂದ್ಬಿಟ್ನೋ ಏನೋ ಅಂತ ಅನ್ಕೊಂಡ್ಬಿಟ್ರೆ ನೀನು ಬಂದು ಹೇಳ್ಬಿಡು, ಬರಬೇಡ ಅಂತ. ನಾ ಬರಲ್ಲ. ಇಲ್ಲ ಅವನು ನಗ್ತಾ ಬರ್ತಾನ, ರಾಮ ಒಳ್ಳೇದು ಬೇಗ ಬರಲಿ ಅಂದರೆ ಅಲ್ಲೇ ಇದ್ದುಬಿಡು, ನಾ ಬರ್ತೀನಿ ಅಂತಾನೆ. ಆಮೇಲೆ ರಾಮಚಂದ್ರ ಬರ್ತಾನೆ. ಅಂದರೆ ಭಗವಂತನ ಪಾದ ಪೂಜೆ ಅಂದರೆ ಭಾಗವತ, ರಾಮಾಯಣ ಮತ್ತು ಹರಿವಂಶ ಮೊದಲಾದಗಳಿರುವ ವೇದವ್ಯಾಸರ ಪದಗಳೇನಿದೆ ಅದನ್ನೆಲ್ಲ ಧ್ಯಾನ ಮಾಡ್ತಾ ಇದ್ದುಬಿಟ್ರೆ ಮೊದಲು ನಮಗೆ ಮುಖ್ಯ ಪ್ರಾಣದೇವರು ಅನುಗ್ರಹ ಮಾಡ್ತಾರೆ. ಮುಖ್ಯ ಪ್ರಾಣದೇವರ ಅನುಗ್ರಹ ಆದಮೇಲೆ ಭಗವಂತನ ಅನುಗ್ರಹ ಆಗುತ್ತೆ. ಅದಾಗಬೇಕು ಅಂದರೆ ಜೀವನದಲ್ಲಿ ಒಂದು ಸತಿ ಆ ನಂದಿಗ್ರಾಮ ಅಂತೇನಿದೆ ಅದನ್ನು ನಾವು ನೋಡಬೇಕು. ಅಲ್ಲಿ ಆ ಭಗವಂತನ ಪಾದುಕೆಗಳಿಗೆ ವಿಶೇಷವಾಗಿ
ಪೂಜೆ ಆಗ್ತಾ ಇರತಕ್ಕಂಥದ್ದಾಯಿತು ಅಂಥೇಳಿ ಅದನ್ನು ಹೇಳ್ತಿದ್ದಾರೆ. ಹನುಮಂತ ದೇವರು ಸ್ತೋತ್ರ ಮಾಡಿ ಹೇಳ್ತಾರೆ, ನಮಾಮಿತೆ ನಮಾಮಿತೆ ನತೋಸ್ಮಿತೆ ಪದಾಂಬುಜಂ ಸಮಸ್ತ ಸದ್ಗುಣೋಚ್ಛ್ರಿತಂ ನಮಾಮಿತೆ ಪದಂ ಪುನಃ ಅಂದ್ಬಿಟ್ಟು ಆ ಹನುಮಂತ ದೇವರು ಆ ರಾಮಚಂದ್ರನ ಪಾದ ಏನಿದೆ ಆ ಪಾದವನ್ನು ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾರೆ. ನಮೋ ನಮೋ ನಾಥ ನಮೋ ನಮಸ್ತೆ ನಮೋ ನಮೋ ರಾಮ ನಮೋ ನಮಸ್ತೆ ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ಸರೇ ಮೇ ಅಂತ ಭಗವಂತನ ಎರಡು ಪಾದಗಳು ಅಂದರೆ ಒಂದು ಜ್ಞಾನವನ್ನು ಕೊಡುತ್ತಂತೆ, ಇನ್ನೊಂದು ಆನಂದವನ್ನು ಕೊಡುತ್ತಂತೆ. ಅದಕ್ಕೆ ಅವನ ಎರಡು ಪಾದಗಳನ್ನು ಯಾಕೆ ಧ್ಯಾನ ಮಾಡಬೇಕು? ಒಂದು ಜ್ಞಾನ, ಇನ್ನೊಂದು ಆನಂದ. ಮನುಷ್ಯನಿಗೆ ಎರಡು ಬೇಕು, ಒಂದು ಜ್ಞಾನ ಇರಬೇಕು, ಇನ್ನೊಂದು ಆನಂದವಾಗಿರ್ಬೇಕು. ಹೇಗಿದ್ದೀರಾ ಅಂದರೆ ಚೆನ್ನಾಗಿದ್ದೀನಿ ನೋಡ್ರಿ, ಸದ್ಯ ಯಾವ ಯೋಚನೆಯೂ ಇಲ್ಲ ಅನ್ಬೇಕು. ಜ್ಞಾನ ಆನಂದ ಇದು ಎರಡನ್ನ ದಯಪಾಲಿಸಿದ ಯಾವುದು? ಭಗವಂತನ ಪಾದ. ಅದಕ್ಕೆ ಆ ಭಗವಂತನ ಪಾದ ಏನಿದೆ ಅದನ್ನು ವಿಶೇಷವಾಗಿ ಭರತ ಏನು ಮಾಡ್ದ ಅಂದರೆ ಅರ್ಚನೆಯನ್ನು ಮಾಡ್ದ. ಭರತ ಅಂದರೆ ಭಗವಂತನ ಚಕ್ರ ಏನಿದೆ ಚಕ್ರಕ್ಕೆ ಅಭಿಮಾನಿಯಾದವನು ಭರತ. ಅಂದರೆ ಯಾವುದು? ಕಾಮ. ಕಾಮ ಮನ್ಮಥ ಅವನು ಭಗವಂತನ ಚಕ್ರಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವನಾಗಿದ್ದಾನೆ. ಅವನನ್ನೇ ಪ್ರದ್ಯುಮ್ನ ಅಂತಾನೂ ಕೂಡ ಕರೀತಾ ಇರತಕ್ಕಂಥವರಾಗುತ್ತಾರೆ. ಹೀಗೆ ಏನಂತಂದರೆ ಅವನು ಆ ಭಗವಂತನ ಏನು ಕಾಮನೆಗಳೆಲ್ಲ ಏನಿದೆ ಭರತ ಅದರ ಪ್ರತಿರೂಪ ಆಗಿರ್ತಕ್ಕಂಥವನಾಗಿದ್ದಾನೆ. ಅಂದರೆ ನಮಗೆ ಏನು ಉದ್ದೇಶ ಆಗಬೇಕಂದ್ರೆ ಭಗವಂತನ ಪಾದಗಳನ್ನು ಆರಾಧನೆ ಮಾಡೋದು, ಅದರಲ್ಲಿ ಉತ್ಸಾಹ ಇರೋದು, ಅದನ್ನು ಚಿಂತನೆ ಮಾಡೋದು, ಇದು ನಮ್ಮ ಜೀವನದ ಗುರಿ ಆಗಬೇಕು ಅಂಥೇಳಿ ವಿಶೇಷವಾಗಿ ಆ ನಂದಿಗ್ರಾಮದ ವರ್ಣನೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಗ್ರಾಮ ಅಂದರೆ ನಾವಿರುವ ಜಾಗವನ್ನು ಗ್ರಾಮ ಅಂತ ಕರೀತಾರೆ. ಅದರಲ್ಲಿ ನಂದಿ ಅಂದ್ರೇನು? ಆನಂದಮಯವಾಗಿ ನಾವಿರಬೇಕು. ಇರಬೇಕಾದ್ರೆ ಯಾರು ಹರಿಚರಣವನ್ನು ಧ್ಯಾನ ಮಾಡ್ತಾರೋ ಅವ್ರಿಗೆ ನೆಮ್ಮದಿ ಸುಖಗಳೆಲ್ಲ ಇರತಕ್ಕಂಥದ್ದಾಗತ್ತೆ. ಉಳಿದವ್ರಿಗಾದರೆ ಹಾಗಲ್ಲ. ಅದಕ್ಕೇನೆ ಗುರುಗಳೇನೆ ಹೇಳ್ತಾ ಕುರುಭುಂಶ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ. ಭಗವಂತನ ಪಾದಗಳಲ್ಲಿ ವಿನಮ್ರವಾದ ಬುದ್ಧಿ ಇರಬೇಕಂತ ಇದ್ದು ನಮ್ಮ ಕರ್ತವ್ಯವನ್ನು ಮಾಡ್ತಾ ನಾವು ಸುಖವಾಗಿರಬೇಕು ಅಂತ ಹೇಳ್ತಾರೆ. ಅದನ್ನು ತೋರಿಸಿಕೊಟ್ಟದ್ದೇ ನಂದಿಗ್ರಾಮ, ಅದನ್ನು ಅನುಷ್ಠಾನ ಮಾಡಿದವನೇ ಭರತ. ಹೀಗೆ ನಮ್ಮ ಜೀವನದಲ್ಲಿ ಆ ಗುಣವನ್ನು ನಾವು ಅಳವಡಿಸಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದೇವೆ. ನಾಳೆ ದಿವಸ ಮುಂದಿನ ಭಾಗವನ್ನು ನೋಡೋಣ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ವರುತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಾನ್ ಪೂರ್ವಂ ಪ್ರಜಾತೋ ದಶರಥ ನೃಪತೆ ರಾಮನಾಮಾದನೀತೋ ವಿಶ್ವಾಮಿತ್ರೇಣ ಮಂತ್ರ ಹೃದನುಜ ಸಹಿತ ತಾಟಕಾಂ ಘಾತುಕೋಸ್ತ್ರಂ ಬ್ರಹ್ಮಾದ್ಯಂ ಪ್ರಾಪ್ಯ ಹತ್ವಾ ನೇಚರನಿಕರಂ ಯಜ್ಞಪಾಲೋ ವಿಮೋಚ್ಯ ಅಹಲ್ಯಾ ಶಾಪಂ ಚ ಭಂಕ್ತ್ವಾ ಶಿವಧನುರುಪಯನ್ ಜಾನಕಿ